ನಾವು ಬಂದಿದ್ದೇವೆ. ನಿನ್ನ ಕ್ಷಮೆಯ ದಿನಮಾನಗಳಲ್ಲಿ ನಾವಿರುವಾಗ ರಕ್ಷಕನೇ, ನಿನ್ನ ಶಿಲುಬೆ ಕಡೆ ನಾವು ದೃಷ್ಟಿ ನೋಡುವಂಥ ಮನಸ್ಸು ಯಾವಾಗಲೂ ನಮಗೆ ದಯಪಾಲಿಸಿಕೊಡು. ಯಾಕಂದರೆ ತಂದೆಯೇ, ನೀನು ನಿನ್ನ ಅಮೂಲ್ಯವಾದಂಥ ಪ್ರಾಣ ನಮಗಾಗಿ ಕೊಡುವಂಥದ್ರಲ್ಲಿ ನಿನ್ನ ಪ್ರೀತಿಯನ್ನು ನಮಗೆ ಪ್ರಕಟಪಡಿಸಿದಂಥ ತಂದೆ ನೀನಾಗಿದ್ದೆ. ಅದಕ್ಕೋಸ್ಕರವಾಗಿ ನಿನ್ನ ಪ್ರೀತಿ, ನಿನ್ನ ಕರುಣಿನ ತ್ಯಾಗವನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಾ ರಕ್ಷಕನೇ, ವಿಶೇಷವಾಗಿ ಈ ಒಂದು ಕ್ಷಮೆಯ ದಿನಮಾನಗಳಲ್ಲಿ ಕಥನೆ ನಿನ್ನ ತ್ಯಾಗವನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಜೀವಳ ವಾಕ್ಯನ ಕಥನೆ ಧ್ಯಾನಿಸೋದ್ರ ಮೂಲಕವಾಗಿ ಹೌದು ಕಥೆ ನಾವು ನಿನ್ನಲ್ಲಿ ನೆಲೆಗೊಂಡು ಜೀವಿಸಲಿಕ್ಕಾಗುವಂಥ ಕೃಪಭಾಗ್ಯದಲ್ಲಿ ನಮ್ಮನ್ನು ನಡೆಸು, ಆಶೀರ್ವದಿಸು. ವಾಕ್ಯ ಸಾರುವಂಥ ದಾಸರಂತ ನನ್ನನ್ನು ಕೇಳಿಸಿಕೊಳ್ಳುವಂಥ ಮಕ್ಕಳನ್ನು ನಿನ್ನ ಕೃಪೆಯುಳ್ಳಂಥ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ನಮ್ಮ ಒಡೆಯನ ರಕ್ಷಕನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಾವಾಗಲೇ ಓದಿ ಕೇಳಿಸಿಕೊಂಡಿರುವಂಥ ದೇವರ ವಾಕ್ಯದ ಕಡೆ ನಮ್ಮ ಗಮನ ನಾವು ತಿರುಗಿಸೋಣ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯದ 11ರಿಂದ 16 ವಚನಗಳನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಒಂದು ವಚನವನ್ನು ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಒಂದು ವಚನವನ್ನು ತಿರುಗಂದ ಆವೃತ್ತಿ ನಿಮ್ಮ ಮುಂದೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ವಚನ 12 ನಾವು ಈಗ ಓದಿ ಕೇಳಿಸಿಕೊಳ್ಳೋಣ. ಪ್ರಕಟಣೆ 19:12 ಒಂದು ವಚನ, ರೆವಲ್ಯೂಷನ್ ಚಾಪ್ಟರ್ 19:12 ನಾವು ಓದಿ ಕೇಳಿಸಿಕೊಳ್ಳೋಣ. ಈ ವಾಕ್ಯದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳು ಉಂಟು ಎಂಬುದಾಗಿ. ಏನು ಈ ಮುಕುಟಗಳು? ಮುಕುಟಗಳು ಅಂದರೆ ಏನು ರೀ? ಕಿರೀಟಗಳು. ಕಿರೀಟಗಳು ಮುಕುಟ ಅಂದರೆ. ಆತನ ತಲೆಯ ಮೇಲೆ ಕಿರೀಟ ಉಂಟು ಎಂಬುದಾಗಿ, ಆತನ ಕಣ್ಣುಗಳು ಬೆಂಕಿಯಂತಿವೆ, ಆತನ ತಲೆ ಮೇಲೆ ಅನೇಕ ಮುಕುಟಗಳಿವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಂದು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಒಂದು ವಿಷಯ, ನಾನು ವಿಶೇಷವಾದಂಥ ವಿಷಯ, ಒಂದು ಟಾಪಿಕ್ ನಮ್ಮದಾಗ ನೋಡುವಾಗ ಮುಕುಟ ಅಥವಾ ಕಿರೀಟ ಧಾರಣೆ ಮಾಡುವಂಥ ಕರ್ತನು, ಕಿರೀಟ ಧಾರಣೆ ಮಾಡುವಂಥ ಕರ್ತನು ಎಂಬುವಂಥ ವಿಷಯದಲ್ಲಿ ಇಂದು ಸ್ವಲ್ಪ ನಾನು ಆಲೋಚನೆ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ನಮ್ಮ ಕರ್ತನು ನಮ್ಮನ್ನು ಅನೇಕ ಮುಕುಟಗಳಿಂದ ನಮ್ಮನ್ನು ಶೃಂಗರಿಸುವಾತನಾಗಿದ್ದಾನೆ. ಪ್ರಿಯರೇ, ಆತನಿಗೆ ಮುಕುಟ ಉಂಟೆಂಬುದಾಗಿ ಅಲ್ಲ, ಆತನು ಆ ಮುಕುಟಗಳಿಂದ ಅಥವಾ ನಮಗೆ ಅನೇಕ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸ್ತಾನೆ. ಅನೇಕ ಕಿರೀಟಗಳು, ಕಣ್ಣಿಗೆ ಕಾಣುವಂಥ ಕಿರೀಟಗಳು ಅನೇಕ ಇವೆ, ಕಣ್ಣಿಗೆ ಕಾಣದಿರ್ತಕ್ಕಂಥ ಕಿರೀಟಗಳು ಸಹ ಅನೇಕ ಇವೆ. ಪ್ರಿಯರೇ, ಕಣ್ಣಿಗೆ ಕಾಣುವಂಥ ಕಿರೀಟಗಳು ಯಾವುವು ಅಂತ ನಾವು ಆಲೋಚನೆ ಮಾಡುವಾಗ, ನಮಗೆ ಕಣ್ಣಿಗೆ ಕಾಣುವಂಥ ಕಿರೀಟಗಳು ಬಂಗಾರದಿಂದ ಮಾಡಿದಂಥ ಕಿರೀಟಗಳು, ವಜ್ರ ವೈಡೂರ್ಯಗಳಿಂದ ಮಾಡಿರ್ತಕ್ಕಂಥ ಕಿರೀಟಗಳು ನಮ್ಮ ಕಣ್ಣಿಗೆ ಕಾಣಿಸ್ತೇವೆ. ಪ್ರಿಯರೇ, ನಮಗೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಕಿರೀಟಗಳು ಅನೇಕ ಇವೆ. ದೇವರು ನಮಗೆ ಕೊಡುವಂಥದ್ದು, ಸ್ವಾಮಿ ನಮಗೆ ಕೊಡುವಂಥ ಕಿರೀಟಗಳು. ಆ ಕಣ್ಣಿಗೆ ಕಾಣದಿರ್ತಕ್ಕಂಥ ಕಿರೀಟಗಳು ಅವು ಯಾವ ಎಂಬುದಾಗಿ ನೋಡುವಾಗ, ದಯೆ, ಕಾರುಣ್ಯ ಮತ್ತು ಕೃಪೆ, ಮಹಿಮೆ ಎಂಬುವಂಥ ಕಿರೀಟಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇವರು ನಮಗೆ ಅವುಗಳನ್ನು ಕೊಡ್ತಾನೆ. ಕಣ್ಣಿಗೆ ಕಾಣದಿರ್ತಕ್ಕಂಥ ಕಿರೀಟಗಳನ್ನು ನಮಗೆ ಆತನು ಕೊಡ್ತಾನೆ. ಪ್ರಿಯರೇ, ಕಿರೀಟ ಎಂಬುದಾಗಿ ನಾವು ಹೇಳುವಾಗ ಇದಕ್ಕೆ ನಾವು ಒಂದು ರಾಜತ್ವ, ಅಧಿಕಾರ, ಆಳ್ವಿಕೆಗಳನ್ನು ಅದು ನಮಗೆ ನೆನಪು ಬರ್ತದೆ. ಪ್ರಿಯರೇ, ಯಾಕಂದರೆ ಅರಸುಗಳ ಮೇಲೆ, ರಾಜರುಗಳ ಮೇಲೆ ಆ ಕಿರೀಟಗಳು ಇರುವಂಥದ್ದು. ಅದಕ್ಕೋಸ್ಕರವಾಗಿ ಕಿರೀಟ ಎಂಬುದಾಗಿ ಹೇಳಿದ ತಕ್ಷಣವೇ ನಮಗೆ ಆ ರಾಜ, ಆ ಪ್ರಭುತ್ವಗಳು ನಮಗೆ ಸೂಚಿಸುವಂಥವುಗಳು ನಮಗೆ ಕಾಣಿಸ್ತೇವೆ. ಪ್ರಿಯರೇ, ಆದರೆ ನಮ್ಮ ದೇವರು ನಮಗೆ ಹೇಳಿದ್ದಾನೆಂದರೆ, ನಿಮ್ಮನ್ನು ನಾನು ಪ್ರೀತಿ ಕೃಪೆಗಳೆಂಬುವಂಥ ಕಿರೀಟದಿಂದ ನಾನು ಶೃಂಗರಿಸ್ತೇನೆ ಎಂಬುದಾಗಿ ಹೇಳಿದ್ದಾನೆ. ರಾಜರುಗಳಿರುವಂಥ ಕಿರೀಟಗಳು ಕಣ್ಣಿಗೆ ಕಾಣುವಂಥವುಗಳು, ಅವು ಕಣ್ಣಿಗೆ ಕಾಣುವಾಗಿರ್ತವೆ. ಪ್ರಿಯರೇ, ಕಣ್ಣಿಗೆ ಕಾಣದ ಹಾಗೆ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿ ಕೃಪೆಗಳೆಂಬುವಂಥ ಕಿರೀಟದಿಂದ ನಿಮ್ಮನ್ನು ಶೃಂಗರಿಸ್ತೇನೆ. 103ನೇ ಕೀರ್ತನೆ
4ನೇ ವಚನದಲ್ಲಿ ನಾವು ಅದನ್ನು 3ನೇ ವಚನದಲ್ಲಿ ಅದನ್ನು 4ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ನಮ್ಮನ್ನು ಆತನು ಪ್ರೀತಿ ಕೃಪೆಗಳಂತಕ್ಕಂಥ ಕಿರೀಟದಿಂದ ಶೃಂಗರಿಸ್ತಾನೆ. ಯೆಶಾಯ ಪ್ರವಾದನೆಯಲ್ಲಿ ಸಹ ಆ ದೇವರೊಂದು ಮಾತನ್ನು ನಮಗೆ ಹೇಳ್ತಾ ಇದ್ದೇನೆಂದರೆ ಏನಂದರೆ ಯೆಶಾಯ 62:3 ನಾವು ನೋಡ್ತೇವೆ, ನೀನು ಯೆಹೋವನ ಕೈಯಲ್ಲಿ ಏನಾಗಿದ್ದೆ? ಸುಂದರವಾದಂಥ ಕಿರೀಟವಾಗಿದ್ದಿ. ದೇವರ ಕೈಯಲ್ಲಿ ನೀನು ಸುಂದರವಾದಂಥ ಒಂದು ಕಿರೀಟವಾಗಿ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವಷ್ಟನಾಗಿಯೂ ನೀನಿರುತ್ತಿ, ಸುಂದರ ಕಿರೀಟವಾಗಿ ಕೊಡುತ್ತಿ ಮತ್ತು ರಾಜ ಶಿರೋವಷ್ಟನಾಗಿ ಕೂಡ ನೀನು ಇರುತ್ತಿ ಎಂಬುದಾಗಿ ದೇವರು ನಮಗೆ ತಿಳಿಸಿದ್ದಾನೆ ಪ್ರಿಯರೇ. ಹಾಗಾದರೆ ನಾವಿಂದು ಈ ಕಿರೀಟಗಳ ಕುರಿತಾಗಿ ಆಲೋಚನೆ ಮಾಡುವಾಗ, ಕಿರೀಟ ಧಾರಣೆಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಇಂದು ನಾವು ಓದಿ ಕೇಳಿಸ್ಕೊಂಡಿರ್ತಕ್ಕಂಥ ವಾಕ್ಯದ ಭಾಗದಲ್ಲಿ ಎಂಥ ಕಿರೀಟಗಳು ನಮಗೆ ಈ ಲೋಕದಲ್ಲಿ ಇವೆ, ದೇವರು ನಮಗೆ ಇಟ್ಟಿದ್ದಾನೆ ಎಂಬುವಂಥ ಒಂದು ಸಂಗತಿಗಳನ್ನು ನಾವು ಇಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಇಲ್ಲಿ 4-5 ಕಿರೀಟಗಳ ಕುರಿತಾಗಿ ನಮಗೆ ದೇವರ ವಾಕ್ಯದಲ್ಲಿ ಬೋಧಿಸ್ತದೆ. ಅದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಶಾಪವೆಂಬುವಂಥ ಒಂದು ಕಿರೀಟ, ಆಶೀರ್ವಾದ ಎಂಬುವಂಥ ಒಂದು ಕಿರೀಟ ನಮಗಿದೆ. ನೀತಿ ಎಂಬುವಂಥ ಕಿರೀಟ ಮತ್ತು ಅನೀತಿ ಎಂಬುವಂಥ ಕಿರೀಟ ನಮಗಿದೆ. ಮರಣವೆಂಬುವಂಥ ಕಿರೀಟ ಇದೆ, ಜೀವ ಎಂಬುವಂಥ ಕಿರೀಟ ಕೂಡ ನಮಗಿದೆ. ಅವಮಾನವೆಂಬ ಕಿರೀಟ ಇದೆ, ಮಹಿಮೆ ಎಂಬುವಂಥ ಕಿರೀಟ ಕೂಡ ನಮಗಿದೆ. ಈ ಎಲ್ಲ ಕಿರೀಟಗಳನ್ನು ನಾವು ಈ ದಿವಸದಲ್ಲಿ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ಒಂದೊಂದಾಗಿ ಈ ಕಿರೀಟಗಳ ಕುರಿತಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ ಶಾಪವೆಂಬುವಂಥ ಒಂದು ಕಿರೀಟ, ಆಶೀರ್ವಾದವೆಂಬುವಂಥ ಒಂದು ಕಿರೀಟದ ಕುರಿತಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಒಮ್ಮೆ ಜರ್ಮನಿ ದೇಶದ ಒಬ್ಬ ರಾಜಕುಮಾರ, ಆತನು ಇಂಗ್ಲೆಂಡ್ಗೆ ಭೇಟಿ ಕೊಟ್ಟನಂತೆ. ಈ ಜರ್ಮನಿ ದೇಶದ ರಾಜಕುಮಾರ ಅವನು ಕ್ರೈಸ್ತನಲ್ಲ, ಬೇರೆ ಯಾರೋ ಧರ್ಮದ. ಆತನು ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಇಂಗ್ಲೆಂಡ್ ದೇಶವನ್ನು ಆಳಿರ್ತಕ್ಕಂಥ ರಾಜರುಗಳು ಏನಿದೆಯಲ್ಲ ಆ ಒಂದು ಸ್ಥಳಕ್ಕೆ, ಅದು ಬಕಿಂಗ್ಹ್ಯಾಮ್ ಎಂಬತಕ್ಕಂಥ ಒಂದು ಅರಮನೆ ಅಲ್ಲಿದೆ ಇಂಗ್ಲೆಂಡಲ್ಲಿ. ಅದು ಎಲ್ಲ ಅರಸರುಗಳು ಅಥವಾ ರಾಜರುಗಳು ಆಳಿರ್ತಕ್ಕಂಥ ಅದು ಅರಮನೆ ಇನ್ನೂ ಕೂಡ ಹಾಗೆ ಇದೆ, ಇನ್ನೂ ರಾಜರ ಒಂದು ಆಳ್ವಿಕೆಯಲ್ಲಿ ಇದೆ. ಹಾಗಾಗಿ ಈ ಒಂದು ಅರಮನೆಗೆ, ಬಕಿಂಗ್ಹ್ಯಾಮ್ ಎಂಬತಕ್ಕಂಥ ಒಂದು ಅರಮನೆಗೆ ಈ ಜರ್ಮನಿಯ ರಾಜಕುಮಾರ ಭೇಟಿ ಕೊಟ್ಟನಂತೆ. ಭೇಟಿ ಕೊಟ್ಟಾಗ ಅಲ್ಲಿ ಆ ಮನೆಯಲ್ಲಿ, ಅರಮನೆ ದೊಡ್ಡ ಅರಮನೆ, ಅದು ದೊಡ್ಡ ಅರಮನೆ, ಅರಮನೆಯಲ್ಲಿ ಗೋಡೆಗಳ ಮೇಲೆ ಸಾಲಾಗಿ ಆ ದೇಶವನ್ನು ಆಳಿ ಗತಿಸಿ ಹೋಗಿರ್ತಕ್ಕಂಥ ಎಲ್ಲ ರಾಜಕುಮಾರಗಳನ್ನು ಅಲ್ಲಿ ಹಾಕಿದ್ದಾರೆ. ರಾಜಕುಮಾರ ಆಗ್ಬೋದು, ರಾಜಕುಮಾರ್ತಿಯರಾಗಿರ್ಬೋದು, ಎಲ್ಲರ ಭಾವಚಿತ್ರಗಳನ್ನು ಸಾಲಾಗಿ ಅವರಿಗೆ ಯಾವ ಒಂದು ವರ್ಷದಿಂದ ಯಾವ ಒಂದು ವರ್ಷದವರೆಗೆ ಆಳಿ ಹೋದರು ಎಂಬತಕ್ಕಂಥದ್ದನ್ನು ಆ ಭಾವಚಿತ್ರದಲ್ಲಿ ಲೈನಾಗಿ ಹಾಕಿದ್ರಂತೆ. ಹಾಕಿದಾಗ ಆ ಭಾವಚಿತ್ರದಲ್ಲಿ ಅವರ ಬರೀ ಭಾವಚಿತ್ರ ಮಾತ್ರ ಇರಲಿಲ್ಲ, ಅವರ ತಲೆಗಳ ಮೇಲೆ ವಜ್ರ ವೈಡೂರ್ಯಗಳಿಂದ ಕೂಡಿದಂಥ ಕಿರೀಟ ಸಹಿತ ಆ ಭಾವಚಿತ್ರದಲ್ಲಿ ಅವರಿದ್ದರು. ಆದ್ದರಿಂದ ಇಷ್ಟು ಬಂಗಾರ, ವಜ್ರ ವೈಡೂರ್ಯಗಳಿಂದ ಕೂಡಿರ್ತಕ್ಕಂಥ ಬಹಳ ಬೆಲೆ ಬಾಳುವಂಥ ಒಂದು ಕಿರೀಟಗಳಿಂದ ಇದ್ದಂಥ ಕಿರೀಟಗಳನ್ನು ಅವರು ಇಟ್ಟುಕೊಂಡು ಆ ಭಾವಚಿತ್ರಗಳಲ್ಲಿದ್ದರು. ಅದನ್ನು ಈ ಜರ್ಮನಿಯ ರಾಜಕುಮಾರ ಅದೆಲ್ಲವನ್ನು ಗಮನಿಸಿ ನೋಡಿದಂತೆ ಅಷ್ಟು ಬೆಲೆ ಬಾಳುವಂಥ ವಜ್ರ ವೈಡೂರ್ಯಗಳ ಕಿರೀಟಗಳನ್ನು ಧರಿಸಿಕೊಂಡು ಇದ್ದಂಥ ರಾಜರುಗಳ ಭಾವಚಿತ್ರಗಳನ್ನು ಎಲ್ಲ ನೋಡಿದ್ದಾಯಿತು, ಅರಮನೆ ಕೂಡ ನೋಡಿದ್ದಾಯಿತು. ನೋಡಿದಾದ ಮೇಲೆ ಆ ಗೈಡ್ ಇರ್ತಾನಲ್ಲ, ಗೈಡ್ ಮಾರ್ಗದರ್ಶಿ ಅಂತ ನಾವು ಕರಿತೇವಲ್ಲ, ಆ ಮಾರ್ಗದರ್ಶಿ ಇವರನ್ನು ಆ ಅರಮನೆಯನ್ನು ನೋಡಿದ ಮೇಲೆ ನೇರವಾಗಿ ಒಂದು ಸುಂದರವಾದಂಥ ದೇವಾಲಯಕ್ಕೆ ಅವರನ್ನು ಕರೆದುಕೊಂಡು ಹೋದರಂತೆ. ಮಾರ್ಗದರ್ಶಿ ಕರೆದುಕೊಂಡು ಹೋಗಿ ಆ ದೇವಾಲಯವನ್ನು ಅವರಿಗೆ ತೋರಿಸ್ತಿರುವಾಗ, ಆ ದೇವಾಲಯದ ಒಳಗಡೆಗೆ ಹೋದಾಗ ಅಲ್ಲಿ ಯೇಸು ಕ್ರಿಸ್ತನ ಒಂದು ಭಾವಚಿತ್ರವನ್ನು ಆ ರಾಜಕುಮಾರ, ಜರ್ಮನಿ ರಾಜಕುಮಾರ ನೋಡಿದಂತೆ. ಆ ಯೇಸು ಕ್ರಿಸ್ತನ ಭಾವಚಿತ್ರ ಹೇಗಿತ್ತಂದರೆ, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟುಕೊಂಡು ನಿಂತಿರ್ತಕ್ಕಂಥ ಭಾವಚಿತ್ರವನ್ನು ಆತನು ನೋಡಿದನಂತೆ. ನೋಡಿಬಿಟ್ಟು ಸ್ತಬ್ಧವಾಗಿ ಹಾಗೆಯೇ ನಿಂತುಕೊಂಡು ನೋಡ್ತಾ ಇದ್ದಂತೆ. ನೋಡುವಾಗ ಅವನ ಇರುವಂಥ ಗೈಡ್ ಹೇಳಿದಂತೆ, ಅಲ್ಲಿರ್ತಕ್ಕಂಥ ಆ ಮಾರ್ಗದರ್ಶಿ ಆ ರಾಜಕುಮಾರಿಗೆ ಹೇಳಿದಂತೆ, ಸರ್ ಇವರು ಯಾರಂದರೆ ಯೇಸು ಕ್ರಿಸ್ತ, ಯೇಸು ಕ್ರಿಸ್ತನು, ಈತನು ರಾಜಾದಿರಾಜನು ಆಗಿರ್ತಕ್ಕಂಥ ಕ್ರಿಸ್ತನು, ಈತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಇಳಿದಿದ್ದಾನಲ್ಲ,
ಈ ಮುಳ್ಳಿನ ಕಿರೀಟವನ್ನು ಈತನು ಧರಿಸಿದ್ದರಿಂದ ಆ ಇಂಗ್ಲೆಂಡಿನಲ್ಲಿ ಆಳಿರ್ತಕ್ಕಂಥ ಎಲ್ಲ ರಾಜಕುಮಾರಗಳು ವೈಭವದಿಂದ ಅವರ ವಸ್ತ್ರ ವೈಢೂರ್ಯಗಳ ಮೂಲಕವಾಗಿ ತಮ್ಮ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿದ್ರಿಂದ ಇಲ್ಲಿ ಆಳಿರ್ತಕ್ಕಂಥ ಎಲ್ಲ ರಾಜರುಗಳು ಅವರು ವೈಭವದಿಂದ ಇಂಥ ವಜ್ರ ವೈಡೂರ್ಯಗಳ ಕಿರೀಟಗಳನ್ನು ಧರಿಸಿಕೊಂಡಿದ್ದಾರೆ ಎಂಬುದಾಗಿ ಆತನಿಗೆ ಹೇಳಿದಂತೆ ಆಗ ಸ್ವಲ್ಪ ಆಸಕ್ತಿ ಆತನಲ್ಲಿ ಹುಟ್ಟಿತಂತೆ ರಾಜಕುಮಾರನಲ್ಲಿ. ಹಾಗಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಆತನು ಬಹಳ ಆಸಕ್ತಿ ಹೊಂದಿದವನಾಗಿ ಆತನು ಆಳವಾಗಿ ಇನ್ನೂ ಅದನ್ನು ಆಲೋಚನೆ ಮಾಡಿ ಕೇಳಿಸಿಕೊಂಡು ನಂತರದಲ್ಲಿ ಅನೇಕ ದಿವಸಗಳಾದ ನಂತರದಲ್ಲಿ ತನ್ನನ್ನು ಯೇಸು ಕ್ರಿಸ್ತನಿಗೆ ಅವನು ಒಪ್ಪಿಸಿಕೊಟ್ಟ ಒಬ್ಬ ಕ್ರೈಸ್ತನಾಗಿ ಅವನು ಸತ್ತನೆಂಬುದಾಗಿ ಚರಿತ್ರೆಯಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಮಹಿಮೆಯ ರಾಜನು ಆತನಾಗಿದ್ದಾನೆ ಪ್ರಿಯರೇ. ಆತನ ಪ್ರೀತಿ ಅದು ಉನ್ನತವಾದಂಥ ಪ್ರೀತಿ ಪ್ರಿಯರೇ. ಆ ಪ್ರೀತಿಗೆ ಸರಿಸಾಟಿಯಾಗಿದ್ದಂಥ ಪ್ರೀತಿ ಈ ಲೋಕದಲ್ಲಿ ಯಾವುದು ಕೂಡ ಇನ್ನೊಂದಿಲ್ಲ ಎಂಬುದಾಗಿ ನೋಡ್ತಕ್ಕಂಥವ್ರು ಆಗಿದ್ದೇವೆ. ಮುಳ್ಳುಗಳಿಂದ ಮಾಡಿದ ಆ ಒಂದು ಕಿರೀಟವನ್ನು ಯೇಸುವಿನ ತಲೆಯ ಮೇಲೆ ಇಟ್ಟರೆಂಬುದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17 ಮತ್ತು 19 ವಚನಗಳನ್ನು ಓದುವಾಗ ನಾವು ನೋಡ್ತೇವೆ. ಮುಳ್ಳುಗಳಿಂದ ಮಾಡಿದಂಥ ಕಿರೀಟವನ್ನು ಯೇಸುವಿನ ತಲೆಯ ಮೇಲೆ ಇಟ್ಟರು, ಆತನ ತಲೆಯ ಮೇಲೆ ಹೊಡೆದರು, ಮುಖದ ಮೇಲೆ ಉಗಿದರು ಎಂಬುದಾಗಿ ನಾವು ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಯೇಸು ಸ್ವಾಮಿಯು ಆತನು ಕ್ರೂಜೆ ಮೇಲೆ ಹಾಕುವುದಕ್ಕಿಂತ ಮುಂಚಿತವಾಗಿ ಮುಳ್ಳಿನ ಕಿರೀಟದಿಂದ ಆತನು ಹೊಡೆದರು ಎಂಬುದಾಗಿ ನೋಡ್ತಕ್ಕಂಥವ್ರು ಆಗಿದ್ದೇವೆ. 600 ಮಂದಿ ಸೈನಿಕರು ಸೇರಿಕೊಂಡು ಆ ಯೇಸುವಿನ ತಲೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಇಟ್ಟು ಹೊಡೆದಾಗ ನೋಡ್ತೇವೆ ಆ ಮುಳ್ಳುಗಳು, ಅಂದರೆ ಯೇಸು ಸ್ವಾಮಿಯ ತಲೆ ಮೇಲಿಟ್ಟಂಥ ಮುಳ್ಳಿನ ಕಿರೀಟ ಏನಿತ್ತಲ್ಲ, ಆ ಮುಳ್ಳು ಸಾಮಾನ್ಯವಾದಂಥ ಮುಳ್ಳೆಲ್ಲ ಪ್ರಿಯರದು. ಅದು ಮುಳ್ಳು ಎಂಥ ಮುಳ್ಳಂತಾಗಿ ನಾವು ನೋಡುವಾಗ ಆ ಹೊಡೆದಂಥ ಮುಳ್ಳುಗಳು ಕಣ್ಣಿನೊಳಗಿಂದ ಅವು ಹೊರಗೆ ಬಂದು ಎಂಬುದಾಗಿ ನಮಗೆ ಚರಿತ್ರೆಯಲ್ಲಿ ಓದುವಾಗ ನಮಗೆ ಗೊತ್ತಾಗ್ತೇವೆ ಪ್ರಿಯ. ಕಣ್ಣಿನೊಳಗಿಂದ ಆತನ ಮುಳ್ಳುಗಳು ಹೊರಗೆ ಬಂದು ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಆತನ ತಲೆ ಮೇಲಿದಂಥ ಆ ಮುಳ್ಳಿನ ಕಿರೀಟ ಏನಿತ್ತಲ್ಲ, ಆ ಕಿರೀಟ ಪಿನಾಕ್ರಿಸ್ಟಿ ಎಂಬತಕ್ಕಂಥ ಒಂದು ವಿಷದ ಮುಳ್ಳಿನಿಂದ ಅದನ್ನು ಸಿದ್ಧ ಮಾಡಿದ್ರಂತೆ. ಪಿನಾಕ್ರಸ್ಟಿ ಎಂಬತಕ್ಕ ನಮಗೆ ಗೊತ್ತಿಲ್ಲ, ಪಿನಾಕ್ರಸ್ಟಿ ಎಂಬುವಂಥದ್ದು ಏನು, ಅದು ವಿಷದ ಮುಳ್ಳು ಎಂಬುದಾಗಿ ಅದು ತಿಳಿದು ಬರ್ತಕ್ಕಂಥದ್ದಾಗಿದೆ ಪ್ರೇರೆ. ಇಂಥ ಒಂದು ವಿಷದ ಮುಳ್ಳಿನಿಂದ ಈ ಕಿರೀಟವನ್ನು ಅದನ್ನು ಮಾಡಿದ್ರೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರೇರೆ. ಯೇಸುವಿಗೆ ಚುಚ್ಚಿದಂಥ ಆ ಮುಳ್ಳುಗಳು ಅದು ಪಾಪದ ಮುಳ್ಳುಗಳು ಆಗಿದ್ದು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಿಯರೇ. ಪಾಪದ ಮುಳ್ಳುಗಳು ಪ್ರಿಯರೇ. ಆದಮ್ಮ ಅವಳು ಅವರು ಲೋಕದ ಆರಂಭದಲ್ಲೇ ಪಾಪ ಮಾಡಿಬಿಟ್ರೆ ಎಂದಾಗ ನೋಡ್ತಕ್ಕಂಥವ್ರು ಆಗಿದ್ದೇವೆ. ಅವರು ಮಾಡಿದಂಥ ಆ ಪಾಪವು ಭೂಮಿಯ ಮೇಲೆ ಮುಳ್ಳುಗಳನ್ನು ಮತ್ತು ಕಳೆಗಳನ್ನು ಅದು ತಂದಿತ್ತು ಎಂಬುದಾಗಿ ನೋಡ್ತಕ್ಕಂಥವ್ರು ಆಗಿದೆ. ಅದೇ ಒಂದು ಪಾಪದ ಮುಳ್ಳನ್ನು ಯೇಸು ಸ್ವಾಮಿ ಅದನ್ನು ಅನುಭವಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಪಾಪಗಳು ಅದು ಮುಳ್ಳಾಗಿ ಮಾರ್ಪಟ್ಟು ಆಗುತ್ತವೆ ಎಂಬುದಾಗಿ ಅರಣ್ಯಕಾಂಡ 33ನೇ ಅಧ್ಯಾಯ 55ನೇ ವಚನದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಪಾಪಗಳು ಹೇಗಾಗ್ತವೆ? ಮುಳ್ಳಾಗಿ ಮಾರ್ಪಡ್ತೇವೆ. ಅರಣ್ಯಕಾಂಡ 33, 55ನೇ ವಚನ. ಅರಣ್ಯಕಾಂಡ 33ನೇ ಅಧ್ಯಾಯ 55ನೇ ವಚನ ಸ್ವಲ್ಪ ನೋಡೋಣ. ಪಾಪಗಳು ಮುಳ್ಳಾಗಿ ನಮಗೆ ಮಾರ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಪ್ರಿಯರೇ. ಅಲ್ಲಿ 2ನೇ ವಚನದಲ್ಲಿ ಅರಣ್ಯಕಾಂಡ 33, 55ನೇ ವಚನದ 2ನೇ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆತ್ತಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕವಾಗಿ ಅವು ಇರ್ತವೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹೌದು, ಮುಳ್ಳುಗಳು, ಪಾಪಗಳು ಮುಳ್ಳುಗಳಾಗಿ ಅವು ಮಾರ್ಪಟ್ಟವ ಹೊಂತವೆಂದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಪಾಪಗಳು ಶಾಪಗಳಾಗಿ ಸಹ ನಮಗೆ ಅವು 3-4 ತಲೆಯ ಮಾರಿನವರೆಗೂ ಅವು ಮುಂದುವರಿತವೆ ಎಂಬುದಾಗಿ ನಮ್ಮ ಪಾಪಗಳು ಶಾಪಗಳಾಗಿ ಅವು ಮುಂದುವರಿತೇವೆ ಪ್ರಿಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ನಾವು ಓದುವಾಗ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಸಂಪೂರ್ತಿಯಾಗಿ ಇದನ್ನು ಓದಿ ಮನೆಗೆ ಹೋದ್ಮೇಲೆ ಓದಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ ಸುಮಾರು ಅಧ್ಯಾಯದ ಪೂರ್ತಿ ಮುಗಿಸುವಾಗ 114 ಭಯಂಕರವಾದಂಥ ಶಾಪಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. 114 ಶಾಪಗಳು ಕುರಿತಾಗಿ ಆ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದರೆ ಕ್ರಿಸ್ತನು
ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆ ಶಾಪಗಳಿಂದ ನಮ್ಮನ್ನು ಬಿಡಿಸಿದನೆಂಬುದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದ್ತೇವೆ. ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಎಲ್ಲ ಶಾಪಗಳಿಂದ ನಮ್ಮನ್ನು ಆತನು ಬಿಡುಗಡೆಗೊಳಿಸಿದ್ದಾನೆ ಪ್ರಿಯರೇ. ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯ 3ನೇ ವಚನವನ್ನು ಕೂಡ ನಾವು ಓದುವಾಗ ಇಲ್ಲಿ ಶಾಪಗ್ರಸ್ತವಾದಂಥದ್ದು ಇನ್ನೂ ಒಂದೂ ಸಹ ಇಲ್ಲ. ಯಾಕಂದರೆ ಧರ್ಮಶಾಸ್ತ್ರದ ಎಲ್ಲ ಶಾಪಗಳನ್ನು ದೇವರು ನಮಗೆ ಅದನ್ನು ಅಳಿಸಿ ಹಾಕಿ ಬಿಟ್ಟಿದ್ದಾನೆ. ಈಗ ನಮಗೆ ಶಾಪಗ್ರಸ್ತವಾಗಿರ್ತಕ್ಕಂಥ ಸಂಗತಿಗಳು ಒಂದೂ ಸಹ ನಮಗಿರುವುದಿಲ್ಲ ಎಂಬುದಾಗಿ ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ ಪ್ರಿಯರೇ. ಮತ್ತು ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ಕೂಡ ನಾವು ಆಲೋಚಿಸುವಾಗ ಅಲ್ಲಿ ಬರೆದಿದ್ದೇನೆಂದರೆ ಎಫೆಸ 1:3 ಇವತ್ತು ಯಾಕೋ ಸ್ವಲ್ಪ ಮಂಕಾಗಿ ಬಿಟ್ಟಿದ್ರಿ, ಯಾರು ಬೈಬಲ್ ತೆಗೆದು ಓದೋಕ್ಕೆ ಮನಸ್ಸೇ ಮಾಡವಲ್ರಿ, ಏನು ಬಂದದ್ದು ನಮ್ಮಂತ ಗೊತ್ತಾಗವಲ್ಲ ನನಗೆ ಯಾಕೋ. ಎಲ್ಲರೂ ಮಂಕಾಗಿ ಪೂರ ನೋಡ್ತಾ ಇದ್ದೀರಿ, ವಚನನೇ ಓದ್ತಾ ಇಲ್ಲ ಯಾಕೆ? ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಏನು ಬರೆದಿದ್ದಾರೆ ಅಲ್ಲಿ? ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ದೇವರು ನಮಗೇನು ಮಾಡಿದ್ದಾನೆ? ಪರಲೋಕದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ದಯಪಾಲಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ಈ ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಂಡಂಥವರಾಗಿದ್ದೇವೆ. ಶಾಪವೆಂಬುವಂಥ ಎಲ್ಲ ಕಿರೀಟವನ್ನು ನಮ್ಮಿಂದ ಆತನು ತೆಗೆದುಹಾಕಿ ಆಶೀರ್ವಾದ ಎಂಬುವಂಥ ಕಿರೀಟವನ್ನು ನಮಗೆ ಆ ಪರಲೋಕದಲ್ಲಿ ತನ್ನ ಆತ್ಮೀಯ ವರಗಳ ಮೂಲಕವಾಗಿ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ಎರಡನೇ ವಿಷಯಕ್ಕೆ ನಾವು ಹೋಗೋಣ ಪ್ರಿಯರೇ. ನೀತಿ ಎಂಬುವಂಥ ಕಿರೀಟ ಮತ್ತು ಅನೀತಿ ಎಂಬುವಂಥ ಒಂದು ಕಿರೀಟದ ಕುರಿತಾಗಿ ನಾವು ಸ್ವಲ್ಪ ನೋಡೋಣ ಪ್ರಿಯರೇ. ನೀತಿ ಎಂಬುವಂಥ ಕಿರೀಟವನ್ನು ನಮಗೆ ಕೊಡೋದಕ್ಕೋಸ್ಕರವಾಗಿಯೇ ಯೇಸುವು ದ್ರೋಹಿಗಳಲ್ಲಿ ತನ್ನನ್ನು ಒಬ್ಬನಾಗಿ ಎಣಿಸಿಕೊಂಡು ಅನೀತಿ ಎಂಬುವಂಥ ಕಿರೀಟವನ್ನು ತಾನೇ ಹೊತ್ಕೊಂಡು ಬಿಟ್ಟ ಪ್ರಿಯರೇ. ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೋಸ್ಕರವಾಗಿ ಆತನು ಅನೀತಿ ಎಂಬುವಂಥ ಕಿರೀಟವನ್ನು ತಾನೇ ನಮ್ಮ ಪರವಾಗಿ ಆತನು ವಹಿಸಿಕೊಂಡು ಬಿಟ್ಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದ್ತೇವೆ ಅಂದರೆ ನೀತಿವಂತನು ಒಬ್ಬನಾದರೂ ಕೂಡ ಇಲ್ಲ, ನೀತಿವಂತನು ಒಬ್ಬನಾದರೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತದೆ. 3:20 ಏನು ಹೇಳ್ತದೆ? ರೋಮನ್ಸ್ ಚಾಪ್ಟರ್ 3:20 ಏನು ಹೇಳ್ತದೆ? ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ನೇಮಗಳನ್ನು ನಿಷ್ಠೆಗಳನ್ನು ಚಾಚು ತಪ್ಪದೆ ಆಚರಿಸ್ತೇವೆ, ಉಪವಾಸ ಮಾಡ್ತೇವೆ, ಕಾಣಿಕೆ ಕೊಡ್ತೇವೆ, ಸರಿಯಾಗಿ ಪ್ರಾರ್ಥನೆಗೆ ಬರ್ತೇವೆ, ತಪ್ಪಿಸೋದಿಲ್ಲ. ಆದ್ದರಿಂದ ನಾವು ನೀತಿವಂತರಂತ ಅಂದ್ಕೊಳ್ಬೇಡ್ರಿ. ನೇಮ ನಿಷ್ಠೆಗಳನ್ನು ಚಾಚು ತಪ್ಪದೆ ಜಾಗರೂಕತೆಯಿಂದ ಕೈಕೊಂಡಿದ್ದವರೆಲ್ಲರೂ ಸಹ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆದರೆ ದೇವರು ತನ್ನ ಕೃಪೆಯಿಂದಲೇ ಅವರನ್ನು ನೀತಿವಂತರೆಂಬುದಾಗಿ ಎಣಿಸಲಿಕ್ಕೆ ಅದು ಸಾಧ್ಯ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿದೆ. ಆದ್ದರಿಂದ ಭಕ್ತನಾಗಿರ್ತಕ್ಕಂಥ ಪೌಲನು ಈ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಆತನು ಬರಿತಾನೆ. ಅಂದರೆ ಭಕ್ತನು ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಇವನು ಕ್ರೈಸ್ತರನ್ನು ಹಿಂಸೆಪಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಎಂಬುದು ನಮಗೆ ಗೊತ್ತಿದೆ. ಅವನು ಅನೇಕರನ್ನು ಹಿಂಸೆಪಡಿಸಿದ, ಕೊರಡಿಗಳಿಂದ ಹೊಡಿಸಿದ, ಸೆರೆಮನೆಗೆ ತಳ್ಳಿದ ಮತ್ತು ತಾನೇ ಅನೇಕರನ್ನು ಕೊಂದು ಹಾಕಿದ. ಕ್ರೈಸ್ತರನ್ನು ಕೊಂದು ಹಾಕೋದ್ರಲ್ಲಿ ಅವನು ಹಿಂಜರಿಲ್ಲ ಪ್ರಿಯ. ಅಂಥ ಒಬ್ಬ ಕಠಿಣವಾಗಿರ್ತಕ್ಕಂಥ ವ್ಯಕ್ತಿ ಅವನಾಗಿದೆ ಎಂಬುದಾಗಿ ನಮಗೆ ಗೊತ್ತಿದೆ ಪ್ರಿಯರೇ. ಇಂಥ ಒಬ್ಬ ವ್ಯಕ್ತಿಯನ್ನು ಕರ್ತನು ದರ್ಶನ ಒಂದು ದಿವಸ ಅವನಿಗೆ ಆಯಿತು ಪ್ರಿಯರೇ. ಕರ್ತನ ದರ್ಶನ ಅವನಿಗೆ ಆಯಿತು. ಕರ್ತನ ದರ್ಶನ ಅವನಿಗೆ ಆದಾಗ ನೀತಿ ಎಂಬುವಂಥ ಕಿರೀಟವನ್ನು ಇವನಿಗೆ ತೊಡಿಸ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತನು ನೀತಿ ಎಂಬುವಂಥ ಕಿರೀಟವನ್ನು ಇವನಿಗೆ ಕೊಡ್ತಾನೆ ಪ್ರಿಯರೇ. ಆದ್ದರಿಂದ ಭಕ್ತನಾಗಿರ್ತಕ್ಕಂಥ ಪೌಲನು ತಿಮೋತಿಯನಿಗೆ ಬರೆಯುವಾಗ ಒಂದು ವಿಶೇಷವಾದಂಥ ಒಂದು ವಿಷಯವನ್ನು ಬರಿತಾನೆ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತನ್ನು ಬರ್ತಾನೆ ಪ್ರಿಯರೇ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ, 2 ತಿಮೋತಿ ಚಾಪ್ಟರ್ 4:8 ನಾವು ನೋಡೋಣ ಪ್ರಿಯರೇ. ಏನು ಬರ್ತಾನೆ? ನೀತಿವಂತರಿಗೆ ದೊರಕುವಂಥ
ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೀತಿವಂತರಿಗೆ ದೊರಕುವಂಥ ಜಯಮಾಲೆ ನನಗೆ ಮುಂದೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳಂಥ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ಕರ್ತನು ಆ ದಿನದಲ್ಲಿ ನನಗೆ ಕೊಡ್ತಾನೆ. ಪ್ರಿಯರೇ, ಎಷ್ಟು ಸುಂದರವಾದಂಥ ಮಾತು ಪ್ರಿಯರೇ, ಎಷ್ಟು ಅಚಲವಾಗಿರ್ತಕ್ಕಂಥ ಒಂದು ಭಕ್ತಿ, ಎಷ್ಟು ದೇವರಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಮಾತನ್ನು ಹೇಳಲಿಕ್ಕೆ ಆತನು ಧೈರ್ಯ ಮಾಡ್ತಾನೆ. ಪ್ರಿಯರೇ, ನೀತಿವಂತರಿಗೆ ದೊರಕುವಂಥ ಜಯಮಾಲೆ ನನಗಿದೆ. ಯಾರು ಹೇಳ್ಕೊಳ್ಬೋದು? ನಾನು ನೀತಿವಂತನಾಗಿ ಜೀವಿಸಿದೆ, ನನಗೆ ಇರುವಂಥ ಜಯಮಾಲೆ ನನಗೆ ಮುಂದೆ ಇದೆ, ಖಂಡಿತವಾಗಲಿದೆ. ಇದನ್ನು ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಭಕ್ತರಂತ ಪೌಲ್ ಹೇಳ್ಕೊಳ್ತಾನೆ, ಆ ನೀತಿವಂತರಿಗೆ ಸಿಗುವಂಥ ಜಯಮಾಲೆ ನನಗೆ ಮುಂದೆ ದೇವರಿಟ್ಟಿದ್ದಾನೆ. ಅದನ್ನು ನೀತಿಯುಳ್ಳಂಥ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ಕರ್ತನು ಆ ದಿನದಲ್ಲಿ ನನಗೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ಪೌಲ ಅಲ್ಲಿಗೆ ನಿಂತಿಲ್ಲ ಪ್ರಿಯರೇ. ಆದರೆ ಮುಂದುವರಿದು ಅಲ್ಲಿ ಹೇಳ್ತಾನೆ, ನನಗೆ ಮಾತ್ರ ಅಲ್ಲ, ಮುಂದೆ ಹೋದಮ್ಮ, ನನಗೆ ಮಾತ್ರ ಅಲ್ಲ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವಂಥವರೆಲ್ಲರಿಗೂ ಕೂಡ ಅದನ್ನು ಕೊಡ್ತಾನೆ. ಆ ನೀತಿ ಎಂಬುವಂಥ ಕಿರೀಟ ಏನಿದೆಯಲ್ಲ, ಅದು ಆತನೊಬ್ಬರಿಗಾಗಿಲ್ಲ, ನನಗೊಬ್ಬರಿಗಾಗಿಲ್ಲ, ನಿನಗೊಬ್ಬರಿಗಾಗಿಲ್ಲ, ಆತನು ಪ್ರೀತಿಸ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸಹ ಅದನ್ನು ಕೊಡಲಿಕ್ಕೆ ಆತನಿಟ್ಟಿದ್ದಾನೆ, ಸಿದ್ಧನಾಗಿದ್ದಾನೆ. ಹಾಗಾದರೆ ಭಕ್ತನಾಗಿರ್ತಕ್ಕಂಥ ಪೇತ್ರನು ಸಹ ಒಂದು ಮಾತನ್ನು, ಭಕ್ತರಂಥ ಪೌಲನ ಮಾತನ್ನೇ ಆಧರಿಸಿಕೊಂಡು ಒಂದು ಮಾತು ಬರಿತಾನೆ. ಅಂದರೆ 1 ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ಆತನು ಬರಿತಾನೆ. ಏನು ಬರ್ತಾನೆ ಅಂದಾಗ ನೋಡುವಾಗ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಾರ್ಥಗೋಸ್ಕರವಾಗಿ ಬಾಧೆಪಟ್ಟು ಆತನು ಸತ್ತನೆಂಬುದಾಗಿ. ಆತನು ನೀತಿವಂತನಾಗಿದ್ದು ಅನೀತಿವಂತರಾದಂಥ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ನಮ್ಮನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳೋಕ್ಕೋಸ್ಕರವಾಗಿ ಒಂದೇ ಸಾರಿ ಪಾಪ ನಿವಾರಣಾರ್ಥವಾಗಿ ಆತನು ಬಾಧೆಪಟ್ಟು ಸತ್ತಿದ್ದಾನೆ. ನಮಗೆ ನೀತಿಯ ರಾಜ್ಯವನ್ನು ಕೊಡೋದಕ್ಕೋಸ್ಕರವಾಗಿ ಅನೀತಿ ಎಂಬುವಂಥ ಆ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಸತ್ತು ನಮಗೆ ಆ ನೀತಿಯ ರಾಜ್ಯದಲ್ಲಿ ಪಾಲುಗಾರಾಗಲಿಕ್ಕೆ ನಮ್ಮನ್ನು ಕರೆ ಕೊಡುವಂಥ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ಹೌದು ಪ್ರಿಯ ದೇವಜನರೇ, ಕ್ರಿಸ್ತನು ನಮ್ಮ ಹಿರಿಯ ಸಹೋದರ. ಸ್ವಾಮಿ ಹೇಳ್ತಾನೆ, ಆತನು ಪ್ರೀತಿಸ್ತಕ್ಕಂಥ ಎಲ್ಲರಿಗೂ ಕೂಡ, ನೀವು ನನ್ನ ಪ್ರೀತಿಸೋದಾದರೆ ನೀವು ನನ್ನ ಸಹೋದರರು, ನೀವು ನನ್ನ ಸಹೋದರಿಯರು, ನನ್ನ ಪ್ರೀತಿಸ್ತವರು ಆಗಿದ್ದರೆ ಎಂಬುದಾಗಿ ಸ್ವಾಮಿ ತಾನು ನಮಗೆ ಹೇಳಿದ್ದಾನೆ. ಪ್ರಿಯರೇ, ಹಾಗಾದರೆ ನಾವು ಪ್ರೀತಿಸ್ತಕ್ಕಂಥ ಎಲ್ಲರೂ ಕೂಡ ಆತನಿಗೆ ಸಹೋದರರು ಸಹೋದರಿಯಾಗಿದ್ದೇವೆ. ಪ್ರಿಯರೇ, ಆತನ ರಕ್ತದ ಮೂಲಕವಾಗಿ ನಾವು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ಪ್ರಿಯರೇ, ಆದ್ದರಿಂದ ನಾವು ನೀತಿವಂತರಾಗಿ ಜೀವಿಸುವಾಗ ಆ ನೀತಿ ಎಂಬಂಥ ಕಿರೀಟ ಅದು ನಮಗೋಸ್ಕರವಾಗಿ ಅದು ಮುಂದೆ ಇಡಲ್ಪಟ್ಟದಾಗಿದೆ ಅಂತ ಸತ್ಯವನ್ನು ತಿಳಿದುಕೊಂಡು ಆ ನೀತಿಯ ಮಾರ್ಗದಲ್ಲಿ ನಾವು ನಡಲಿಕ್ಕೆ ಪ್ರಯತ್ನ ಪಡೋಣ. ಪ್ರಿಯರೇ, ಮೂರನೇದಾಗಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ, ಮರಣವೆಂಬುವಂಥ ಕಿರೀಟ, ಜೀವ ಎಂಬುವಂಥ ಕಿರೀಟ ಕೂಡ ನಮಗೆ ಈ ಲೋಕದಲ್ಲಿ ಉಂಟು. ಪ್ರಿಯರೇ, ಮರಣವು ಪಾಪದ ಸಲುವಾಗಿ ಈ ಲೋಕದೊಳಗೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಮರಣ ಬಂದಿರುವಂಥದ್ದು ಯಾವುದಕ್ಕೋಸ್ಕರವಾಗಿ? ಪಾಪ ಮಾಡಿದಕ್ಕೋಸ್ಕರವಾಗಿ ಮರಣ ಬಂತು. ಪ್ರಿಯರೇ, ಆದಿಯಲ್ಲಿ ನಾವು ನೋಡ್ತೇವೆ, ದೇವರು ಆದಾಮಳನ್ನು ಸೃಷ್ಟಿ ಮಾಡಿದಾಗ ಅವರು ಹಣ್ಣು ತಿಂದು ಪಾಪ ಮಾಡಿಬಿಟ್ರು. ಪ್ರಿಯರೇ, ಒಂದು ವೇಳೆ ಅವರು ಅಂದು ಆ ಪಾಪ ಮಾಡದೇ ಇದ್ದರೆ ನಮಗೆ ಮರಣ ಎಂಬುದೇ ಇರ್ತಾ ಇರಲಿಲ್ಲ. ಮರಣ ಎಂಬುದೇ ನಮಗೆ ಇರ್ತಾನೆ ಇರಲಿಲ್ಲ. ಮರಣ ಅವರು ಪಾಪ ಮಾಡಿದ್ರಿಂದ ನಮಗೆ ಮರಣ ಬಂತು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಪಾಪದ ಸಂಬಳ ಮರಣ. ಪಾಪಕ್ಕೆ ಸಂಬಳ ಏನಿದೆ ಅಂದರೆ ಅದು ಮರಣನೇ. ಪ್ರಿಯರೇ, ಅದಕ್ಕಾಗಿ ಪಾಪದ ಮೂಲಕವಾಗಿ ನಮಗೆ ಮರಣ ಬಂದಿದೆ. ಪ್ರಿಯರೇ, ಪಾಪದ ಸಂಬಳ ಮರಣ. ಪಾಪ ಮಾಡುವಂಥ ಆತ್ಮ ಅದೇನಾಗ್ತದೆ? ಪಾಪ ಮಾಡುವಂಥ ಆತ್ಮ ಏನಾಗ್ತದೆ? ಸಾಯ್ತದೆ, ಸತ್ತೋಗ್ತದೆ. ಪಾಪ ಮಾಡತಕ್ಕಂಥ ಆತ್ಮ ಅದು ಸಾಯ್ತದೆ. ಯೇಸು ಎಲ್ಲರಿಗೋಸ್ಕರವಾಗಿ ಮರಣವನ್ನು ಅನುಭವಿಸಿದನೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಏಷಯ ಪ್ರವಾದನೆ ಗ್ರಂಥದಲ್ಲಿ ಏಷಯ ಹೇಳ್ತಾನೆ 53ನೇ ಅಧ್ಯಾಯ 12ನೇ ವಚನದಲ್ಲಿ, ಐಸಾಯ ಚಾಪ್ಟರ್ 53 ವರ್ಸ್ 12 ನಮಗೆ ಹೇಳ್ತದೆ ಅಂದರೆ, ಹೌದು, ಸಾಕಣ ತನ್ನ ಪ್ರಾಣವನ್ನು ಧಾರೆ ಎರೆದ ನಮಗೆ, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ
ಹೊಂದಿದನು ಎಂಬುದಾಗಿ ತನ್ನ ಪ್ರಾಣವನ್ನು ದಾರಿ ಎರೆದು ನಮಗೆ ಜೀವವನ್ನು ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಮರಣ ಎಂಬುವಂಥ ಕಿರೀಟ ಏನಿದೆಯಲ್ಲ ಅದನ್ನು ತಾನು ತ್ಯಜಿಸಿಬಿಟ್ಟು ಅದನ್ನು ಕೊಟ್ಟು ಜೀವ ಎಂಬುವಂಥ ಕಿರೀಟವನ್ನು ನಮಗೆ ತೊಡಿಸಿದ್ದಾನೆ ಪ್ರಿಯರೇ. ದಾರಿ ಎರೆದು ಪ್ರಾಣ ದಾರಿ ಎರೆದು ನಮಗೆ ಆ ಒಂದು ಜೀವ ಎಂಬುವಂಥ ಕಿರೀಟವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ ಮೇಲೆ ಸ್ವಾಮಿ ತಾನು ಹೇಳ್ತಾನೆ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವರ್ಷದಲ್ಲಿ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 18ನಲ್ಲಿ ಏನು ಹೇಳ್ತದೆ? ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 18ನಲ್ಲಿ ಏನು ಹೇಳ್ತಾನೆ ನೋಡೋಣ ಸ್ವಲ್ಪ. ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿದ್ದಾನೆ. ಈಗ ಇನ್ನೂ ಒಂದು ಮಾತನ್ನು ಸ್ವಾಮಿ ಹೇಳ್ತಾರೆ, ಓದಿ ಪ್ರಕಟಣೆ 1:18ರಲ್ಲಿ. ಮೊದಲನೆಯವನು ಕಡೆಯವನು ನಾನು ಆಗಿದ್ದೇನೆ. ಹೌದು ಹೌದು, ಸತ್ತವನಾಗಿದ್ದೆ, ನಾನು ಈಗ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮುಂದೆ ಹೋದ್ರಮ್ಮ. ಮರಣದ ಪಾತಾಳದ ಬೀಗದ ಕೈಗಳೆಲ್ಲಿದೆ? ನನ್ನಲ್ಲಿದೆ. ಮರಣ ನಿಮಗೋಸ್ಕರವಾಗಿ ನಾನು ಆ ಮರಣ ಅಂತಕ್ಕಂಥ ಶಾಪವನ್ನು ನಾನು ಜಯಿಸಿಕೊಂಡು ಜಯಿಸಿದ್ದೇನೆ. ಮರಣವೆಂಬಂಥ ಕಿರೀಟವನ್ನು ನಾನು ಬಿಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ಈಗ ಹೇಳ್ತಾನೆ, ನಿಮಗೋಸ್ಕರವಾಗಿ ನಾನು ತನ್ನ ಪ್ರಾಣವನ್ನು ದಾರಿ ಎರೆದು ನಮಗೆ ನಮಗೋಸ್ಕರವಾಗಿ ಮರಣವನ್ನು ಅನುಭವಿಸಿದ್ದಾನೆ. ಮರಣವನ್ನು ಅನುಭವಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ಕ್ರಿಸ್ತನು ಹೇಳುವಂಥ ಒಂದು ಮಾತೇನೆಂದರೆ, ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಇವೆ. ಅದಕ್ಕೋಸ್ಕರವಾಗಿ ಜೀವ ಎಂಬುವಂಥ ಕಿರೀಟವನ್ನು ನಮಗೆ ಕೊಡುವಾಗ, ನಾವು ಅದನ್ನು ಧರಿಸಿಕೊಳ್ಳುವಾಗ ಮುಂದೆ ನನಗೆ ಸಿಗುವಂಥ ಆ ಕೃಪೆ, ಭಕ್ತನಾಗಿರ್ತಕ್ಕಂಥ ಪೌಲನು ಹೇಳುವಾಗೆ ನನಗೆ ನಿತ್ಯಜೀವದ ಒಂದು ನಿರೀಕ್ಷೆಯಲ್ಲಿ ನನಗೆ ಆ ಜಯಮಾಲಿ ನನಗೆ ಸಿಗ್ತದೆ ಅಂತ ಹೇಳಿದನಲ್ಲ, ಅದನ್ನು ನಾವು ಹೊಂದಿಕೊಳ್ಳಲಿಕ್ಕೆ ನಮ್ಮನ್ನು ಸ್ವಾಮಿ ಕರೆ ಕೊಡುವತನಾಗಿದ್ದಾನೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನದಲ್ಲಿ ಒಂದು ಸುಂದರವಾದಂಥ ಒಂದು ವಾಕ್ಯ ಕೂಡ ಅದನ್ನು ಓದಿ ಕೇಳಿಸ್ಕೊಳ್ಳೋಣ. ಇಬ್ರೂಸ್ ಚಾಪ್ಟರ್ 2 ವರ್ಸ್ 14 and 15ನಲ್ಲಿ ಒಂದು ಮಾತನ್ನು ನಾವು ಓದಿ ಕೇಳಿಸ್ಕೊಳ್ಳೋಣ ಪ್ರಿಯರೇ. ಏನು ಬರೆಯಲ್ಪಟ್ಟಿದೆ? ರಕ್ತ ಮಾಂಸದಾಳಗಳ ಆತನಂತೆ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನೆಂಬುದಾಗಿ ಹೇಳ್ತಾರೆ ಪ್ರಿಯರೇ. ತನ್ನ ಮರಣದಿಂದಲೇ ಮರಣಾಧಿಕಾರಿಯಾಗಿರ್ತಕ್ಕಂಥ ಆ ಸೈತಾನನನ್ನು ಆತನು ಅಡಗಿಸಿಬಿಟ್ಟಿದ್ದಾನೆ. ತನ್ನ ಮರಣದಿಂದ ಮರಣಕ್ಕೆ ಅಧಿಕಾರಿಯಾದಂಥ ಸೈತಾನನಿದ್ದನಲ್ಲ, ಅವನನ್ನು ಆತನು ಅಡಗಿಸಿಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಮರಣ ಭಯದ ದೆಸೆಯಿಂದ ನಮ್ಮ ಜೀವಮಾನದೆಲ್ಲ ಒಂದು ದಾಸತ್ವೊಳಗೆ ನಾವು ಇರುವುದಾದರೆ, ಆ ಮರಣದ ಭಯದ ದೆಸೆಯಿಂದ ನಾವು ದಾಸತ್ವಕ್ಕೆ ಒಳಗಾಗಿದೆ. ಆದರೆ ಆ ದಾಸತ್ವೊಳಗಿಂದ ನಮ್ಮನ್ನು ಆತನು ಬಿಡಿಸಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ಜೀವ ಎಂಬುವಂಥ ಒಂದು ಕಿರೀಟವನ್ನು ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ಮರಣವನ್ನು ನಿರ್ಮೂಲ ಮಾಡಿ ಜೀವವನ್ನು ಮತ್ತು ನಿತ್ಯ ಜೀವವನ್ನು ಬೆಳಕಿದಂತೆ ತಂದಂಥ ನಮ್ಮ ಕರ್ತನಾಗಿರ್ತಕ್ಕಂಥ ಯೇಸುವನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ ಕರ್ತನು ನಮಗೆ ಜೀವ ಎಂಬುವಂಥ ಕಿರೀಟವನ್ನು, ಜೀವ ಎಂಬುವಂಥ ಜಯಮಾಲೆಯನ್ನು ನಮಗೋಸ್ಕರವಾಗಿ ಆತನು ಇಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನೀನು ಸಾಯಬೇಕಾದರೂ, ಪ್ರಕಟಣೆ 2:10 ನೋಡ್ತೇವೆ, ಸಾಯಬೇಕಾದರೂ ನಂಬಿಗಸ್ತನಾಗೇ ಸಾಯಿ, ನಿನಗೆ ಜೀವ ಎಂಬಂಥ ಜಯಮಾಲೆ ಅದು ಉಂಟು ಪ್ರಿಯರೇ. ಸಾಯಬೇಕಾದರೂ ಕೂಡ ಅಪನಂಬಿಕೆಯಲ್ಲಿ ಸಾಯಬೇಡ, ನಿರೀಕ್ಷೆಲಿದೆ ಸಾಯಬೇಡ, ನಂಬಿಕೆಯಲ್ಲೇ ಸಾಯಿ. ಜೀವ ಎಂಬುವಂಥ ಜಯಮಾಲೆ ನಾನು ನಿಮಗೆ ಕೊಡ್ತೇನೆ. ಜೀವ ಎಂಬಂಥ ಕಿರೀಟ ಇಟ್ಟಿದ್ದೇನಲ್ಲ, ನಿಮಗೋಸ್ಕರವಾಗಿ ನಾನು ಸಿದ್ಧ ಮಾಡಿಟ್ಟಿದ್ದೇನೆ, ಕೊಡ್ತೇನೆ. ಅದಕ್ಕಾಗಿ ನೀನು ಹಾಗೆ ಸಾಯಿ ಎಂಬುದಾಗಿ. ಮತ್ತು ಯಾಕೋಬನು ಸಹ ಹೇಳ್ತಾನೆ, ಯಾಕೋಬನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಯಾಕೋಬ 1:14 1:12 ಆತನು ಹೇಳ್ತಾನೆ, ಜೇಮ್ಸ್ ಚಾಪ್ಟರು 1:12 ಹೇಳ್ತಾನೆ, ಅಂದರೆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಪ್ರತಿಯೊಬ್ಬನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬುವಂಥ ಜಯಮಾಲೆಯನ್ನು ಹೊಂದಲಿಕ್ಕಿದ್ದಾನೆ ಪ್ರೇಯರ್. ನಮಗೆ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ಲೋಕದಲ್ಲಿ ನಮಗೆ ಉಂಟು ಪ್ರೇಯರ್. ಅದು ಬರುವಾಗ ಅನೇಕ ಸಾರಿ ನಾವು ಬಿದ್ದೋಗ್ತೇವೆ. ಅದಕ್ಕೋಸ್ಕರವಾಗಿ ಈ ಕಷ್ಟ ಬರುವಾಗ ಅದನ್ನು ಸಹಿಸಿಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಧನ್ಯರು. ಅಂದರೆ ನಂಬಿಕೆಯಲ್ಲಿ ಬಿದ್ದು ಹೋಗದೆ
ಅದನ್ನು ಸಹಿಸಿಕೊಂಡು ಕ್ರಿಸ್ತನಿಗಾಗಿ ಸಹಿಸಿಕೊಂಡು ನಡೆಯುವಂಥ ಸಂದರ್ಭದಲ್ಲಿ ಆ ಧನ್ಯತೆಯ ಸೌಭಾಗ್ಯಕ್ಕೆ ನಾವು ಸೇರಿಸಲ್ಪಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನೀನು ಕಷ್ಟ ಸಹಿಸಿಕೊಂಡದ ಮೇಲೆ ನೀನು ಅದನ್ನು ಪರಿಶೋಧಿತನಾದ ಮೇಲೆ ಏನಾಗ್ತಿದ್ರೆ ಜೀವಂತ ಜಯಮಾಲೆ ಪಡೆದುಕೊಳ್ಳಲಿಕ್ಕೆ ನೀನು ಅರ್ಹನಾಗ್ತಿ, ಶಕ್ತನಾಗ್ತಿ ಅಂತಕ್ಕಂಥದ್ದನ್ನು ನಮಗೆ ಸ್ವಾಮಿ ತಾನೇ ಈ ವಾಕ್ಯದ ಮೂಲಕವಾಗಿ ತಿಳಿಸಿಕೊಡುವಾತನಾಗಿದ್ದಾನೆ. 4ನೇದಾಗಿ ನೋಡೋಣ, ಅವಮಾನವೆಂಬುವಂಥ ಕಿರೀಟ ಮತ್ತು ಮಹಿಮೆ ಎಂಬುವಂಥ ಕಿರೀಟ ಕೂಡ ನಮಗೆ ಈ ಲೋಕದಲ್ಲಿ ಉಂಟು ಪ್ರಿಯರೇ. ಅವಮಾನ, ಮಹಿಮೆ, ಅವಮಾನ ಎರಡೂ ಕೂಡ ನಮಗೆ ಕಿರೀಟಗಳು ನಮಗೆ ಉಂಟು ಪ್ರಿಯರೇ. ನಾವು ಮಹಿಮಾ ಕಿರೀಟವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿಯೇ ಯೇಸು ನಿಂದೆಗೆ, ಅವಮಾನಕ್ಕೆ, ಅಪಹಾಸ್ಯಕ್ಕೆ ಆತನು ಗುರಿಯಾದನೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ಕನ್ಯಾ ಮರಿಯಳ ಗರ್ಭವನ್ನು ಪ್ರವೇಶಿಸಿದ ಅಂದಿನಿಂದ ಆತನು ಆ ಕ್ರೂಜೆಯ ಮೇಲೆ, ಕಲ್ವಾರಿ ಕ್ರೂಜೆಯ ಮೇಲೆ ತನ್ನ ಪ್ರಾಣ ಕೊಡುವಂಥ ಆ ಒಂದು ದಿನದವರೆಗೂ ಕೂಡ ಯೇಸು ಕ್ರಿಸ್ತನು ಆತನು ಅಪಮಾನಕ್ಕೆ ಒಳಗಾದ, ಅವಮಾನಕ್ಕೆ ಒಳಗಾದ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ಅವನು ಹುಟ್ಟಿದಾಗಲೇ ಇರೋದನಿಗೆ ಬೇಕಾದಂದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಆತನ ಜೀವಿತ ಕಾಲದಲ್ಲೆಲ್ಲ ತನ್ನ ಪ್ರಿಯನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಪೇತ್ರನು ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ. ಮತ್ತು ಅನೇಕ ಶಿಷ್ಯರುಗಳು ಏನು ಮಾಡ್ತೇವೆ ಅಂದರೆ ಯೇಸುವನ್ನು ನಿರಾಕರಿಸಿದ್ರೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ಪ್ರಿಯ ಶಿಷ್ಯನೆಂಬುದಾಗಿ ಹೇಳ್ಕೊಳ್ತಕ್ಕಂಥ ಪೇತ್ರ ಯೇಸುವನ್ನು ನಿರಾಕರಿಸಿಬಿಟ್ಟ. ಅನೇಕ ಶಿಷ್ಯರು ಕೂಡ ನಿರಾಕರಿಸಿದ್ರೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಯೂದನನ್ನು ನಾನು ಆಲೋಚನೆ ಮಾಡುವಾಗ ಪ್ರಿಯರೇ, ಯೂದನು ವಿಶ್ವಾಸಘಾತವನ್ನು ಸ್ವಾಮಿಗೆ ಮಾಡಿದೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರಿಯ. ತನ್ನವರೆಂಬುದಾಗಿ ಹೇಳ್ಕೊಳ್ಳುವಂಥ, ತನ್ನ ಶಿಷ್ಯರೆಂಬುದಾಗಿ ಹೇಳ್ಕೊಳ್ತಕ್ಕಂಥ ಜನಗಳೇ ಯೇಸುವಿಗೆ ಅವಮಾನ, ಅಪಮಾನ, ನಿಂದೆಗಳನ್ನು ಮಾಡಿದರು. ಇನ್ನು ಬೇರೆ ಜನರು ಮಾಡಿರ್ತಕ್ಕಂಥದ್ದು ಅದು ಬೇಕಾದಷ್ಟು ಇದೆ ಪ್ರಿಯರೇ. ಆದರೆ ತನ್ನವರೆಂಬುದಾಗಿ ಕರೆಸಿಕೊಳ್ಳುವಂಥ, ತನ್ನ ಪ್ರಿಯರೆಂಬುದಾಗಿ ಕರೆಸಿಕೊಳ್ಳತಕ್ಕಂಥ ತನ್ನ ಮಕ್ಕಳೇ ಆತನಿಗೆ ಎಷ್ಟು ಅಪಮಾನ ಮಾಡಿದರು. ಕ್ರೂಜಿಯಲ್ಲಿ ಎಷ್ಟು ಒಂದು ದೊಡ್ಡ ಅವಮಾನ ಸ್ವಾಮಿ ಹೊಂದಿಕೊಂಡನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರು. ಎಲ್ಲವೂ ಯಾವುದಕ್ಕೋಸ್ಕರವಾಗಿ ಆತನಿವು ಅಪಮಾನ, ನಿಂದೆಗಳನ್ನು ಆತನ ಸಹಿಸಿಕೊಳ್ಳಬೇಕಾಗಿತ್ತು ಎಂಬುದಾಗಿ ನೋಡುವಾಗ, ನನ್ನನ್ನು ನಿನ್ನನ್ನು ಆ ಮಹಿಮಾ ಕಿರೀಟದಿಂದ ಅಲಂಕರಿಸೋದಕ್ಕೋಸ್ಕರವಾಗಿಯೇ ಆತನು ಈ ಅಪಮಾನಗಳನ್ನು, ನಿಂದೆಗಳನ್ನು ಆತನು ತನ್ನ ಬಾಳಿನಲ್ಲಿ ಆತನ ಸಹಿಸಿಕೊಂಡ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ ಪ್ರಿಯ. ನಿನ್ನನ್ನು ಮಹಿಮೆಯ ಆ ಕಿರೀಟದಿಂದ ಅಲಂಕರಿಸೋದಕ್ಕೋಸ್ಕರವಾಗಿ ಆತನು ಇದನ್ನೆಲ್ಲ ಆತನು ತಾಳಿಕೊಂಡ ಎಂಬುದಾಗಿ ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರಿಯರೇ. ಇಬ್ರಿಯ 12 ಒಂದು ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. Hebrews chapter 12 verse 2 ಏನು ಹೇಳ್ತದೆ ಪ್ರಿಯರೇ? ನಂಬಿಕೆಯನ್ನು ಹುಟ್ಟಿಸಲು ಪೂರ್ವಜರಾದ ಮೇಲೆ ಯೇಸುವಿನ ನಾವು ನಂಬಿಕೆ ಇಟ್ಟು, ಹೌದು, ಮುಂದೆ ಹೋದ್ರಿ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರವಾಗಿ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ರೂಢನಾಗಿ ಇದ್ದಾನೆ ಪ್ರಿಯರೇ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷವನ್ನು, ಆ ಸಂತೋಷಕ್ಕೋಸ್ಕರವಾಗಿ, ಅದನ್ನು ಸಂತೋಷ ಬೇಕೆಂಬುದಾಗೆಲ್ಲ ಸ್ವಾಮಿಯಲ್ಲಿ ಬಂದು ನೀನು ಅವ್ರಿಗೋಸ್ಕರವಾಗಿ, ಜನಗಳಿಗೋಸ್ಕರ, ಪಾಪಿಷ್ಟಿಗೋಸ್ಕರವಾಗಿ ಪ್ರಾಣ ಕೊಟ್ಟು ಬಾ ಅಂತ ದೇವ್ರ ಹತ್ರ ಹೇಳಿ ಕಳಿಸಿಲ್ಲ ಪ್ರಿಯರೇ. ಸಂತೋಷವಾಗಿ ಇಷ್ಟ ಬಂದ ಹಾಗೆ ದೇವರಲ್ಲಿ ಕಾಲ ಕಳೆದು ಹೋಗ್ಬೋದಾಗಿತ್ತು. ಆತನ ದೇವಕುಮಾರನು ಏನಾದರೂ ಆತನ ಇಷ್ಟ ಬಂದ ಹಾಗೆ ಇದ್ದು ಜೀವನ ಮಾಡಿ ಲೋಕವನ್ನೆಲ್ಲ ನೋಡಿ ಸಂತೋಷಪಟ್ಟು ಅನುಭವಿಸಿ ಆಗ್ಬೋದಾಗಿತ್ತು ಪ್ರಿಯರೇ. ಆದರೆ ಆತನಿಗೆ ಕೊಟ್ಟಂಥ ಸಂತೋಷವನ್ನು ಆತನು ಏನು ಮಾಡ್ತಾನೆ? ಆ ಸಂತೋಷವನ್ನು ಅವಮಾನಕ್ಕೆ ತಿರ್ಸ್ಕೊಳ್ತಾನೆ ಪ್ರಿಯರೇ. ಅವಮಾನವನ್ನು ಆತನ ಅಲಕ್ಷ್ಯ ಮಾಡಿಬಿಟ್ಟ ಪ್ರಿಯರೇ. ಅವಮಾನವನ್ನು ಅಲಕ್ಷ್ಯ ಮಾಡಿ ಆತನು ಏನು ಮಾಡ್ತಾನೆ ಅಂದರೆ ಶಿಲುಬೆ ಮೇಲೆ ತನ್ನ ಮರಣವನ್ನು ಆತನು ಸಹಿಸಿಕೊಂಡು ದೇವರ ಸಿಂಹಾಸನ ಅವಮಾನಕ್ಕೋಸ್ಕರ ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಆತನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆತನು ಈಗ ಆಸನ ರೂಢನಾಗಿ ಇದ್ದಾನೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ಅದಕ್ಕೋಸ್ಕರವಾಗಿ ಭಕ್ತನಾಗಿರ್ತಕ್ಕಂಥ ಪೌಲನು ಸಹ ತಿರುಗಿ ಈ ಮಾತಿನ ಆಧಾರದಲ್ಲಿ ಒಂದು ವಿಷಯವನ್ನು ಆತನು ಬರಿತಾನೆ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ಬರ್ತಾನೆ. ರೋಮನ್ಸ್ ಚಾಪ್ಟರ್ 8 verse 18ನಲ್ಲಿ ಬರ್ತಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಆ ಮಹಿಮಾ ಪದವಿಯನ್ನು ಯೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂಬುದಾಗಿ ಸರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಮುಂದಿನ ಕಾಲದಲ್ಲಿ ನನಗಿಟ್ಟಿರ್ತಕ್ಕಂಥ ಆ ಶ್ರೇಷ್ಠವಾಗಿರ್ತಕ್ಕಂಥ ಆ ಪದವಿ ಏನಿದೆಯಲ್ಲ, ನನಗೆ ಆ ಪದವಿ ಇದೆ, ಅವನಿಗೆ ಖಂಡಿತವಾಗಿದೆ, ನಿಶ್ಚಯವಾಗಿ ಆ ಪದವಿ ನನಗೆ ಸಿಗ್ತದೆ ಎಂಬುದಾಗಿ ಅವನು ಅದನ್ನು ನಂಬಿದ್ದಾನೆ ಪ್ರಿಯ. ಅದಕ್ಕೋಸ್ಕರವಾಗಿ ಅದನ್ನು ನನಗೆ ಮುಂದಿನ ಕಾಲದಲ್ಲಿ ಸಿಗುವಂಥ ಆ ಶ್ರೇಷ್ಠವಾದಂಥ ಪದವಿಯನ್ನು
ನಾನು ಆಲೋಚಿಸಿ ಈಗಿನ ಕಾಲದ ಎಲ್ಲ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಎಲ್ಲವನ್ನೂ ಸಹ ನಾನು ಅಲ್ಪ ಎಂಬುದಾಗಿ ನಾನು ಎಣಿಸ್ತೇನೆ ಪ್ರಿಯರೇ. ಅದು ಯಾವುದು ಕೂಡ ನನಗೆ ಶ್ರೇಷ್ಠ ಎಂಬುದಾಗಿ ಎಣಿಸೋದಿಲ್ಲ ಪ್ರಿಯರೇ, ಎಲ್ಲ ಅಲ್ಪ ಎಂಬುದಾಗಿ ಎಣಿಸ್ತೇನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ಕಿರೀಟವನ್ನು, ಮಹಿಮಾ ಒಂದು ಕಿರೀಟವನ್ನು ಹೊಂದಿದ್ದಕ್ಕೋಸ್ಕರವಾಗಿ ನಾವು ಸಹ ಈ ಲೋಕದಲ್ಲಿ ತೌಕ ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಯೋಬನು ಕೂಡ ಒಂದು ಮಾತನ್ನು ಇದನ್ನು ಆಧಾರ ಮಾಡಿಕೊಟ್ಕೊಂಡು ಹೇಳುವಂಥದ್ದು ಮಾತೇನೆಂದರೆ, ಯೋಬ 23:10 ಹೇಳ್ತಾನೆ ಯೋಬನು, ಆತನೇ ನನ್ನನ್ನು ಶೋಧಿಸಿದ್ದು ನೋಡಿದರೆ ಚೊಕ್ಕ ಬಂಗಾರವಾಗಿ ನಾನು ಕಾಣಿಸಿಕೊಳ್ತೇನೆ. ಒಂದು ವೇಳೆ ದೇವರು ನನ್ನನ್ನು ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಿದೆಯಾದರೆ ನಾನೇನಾಗ್ತೇನೆ? ಚೊಕ್ಕ ಬಂಗಾರವಾಗಿ ಕಾಣಿಸ್ತೇನೆ. ದೇವರು ನಮ್ಮನ್ನು ಪರೀಕ್ಷಿಸಿ ನೋಡಿದರೆ ಚೊಕ್ಕ ಬೆಳ್ಳಿಯಾಗನ ಕಾಣಿಸ್ತೀವ? ಕಬ್ಬಿಣಾಗಿ ಕಾಣಿಸ್ತೀವ? ಕಾಣಿಸ್ಬೋದಾ? ಏನಾದರೂ ಕಾಣಿಸ್ಬೋದಾ? ದೇವರ ಒಂದು ನಮ್ಮ ಇವತ್ತು ಪರೀಕ್ಷೆ ನೋಡಿದರೆ ಏನಾಗಿ ಕಾಣಿಸ್ಬೋದ್ರಿ ನಾವು? ಹೇಳ್ತಾನೆ, ಘಂಟಾಘೋಷವಾಗಿ ಹೇಳ್ಕೊಳ್ತಾನೆ, ನನ್ನನ್ನು ಪರೀಕ್ಷಿಸಲಿ ದೇವರು. ಎಷ್ಟು ಶೋಧನೆಗೊಳಗಾದ್ನಲ್ಲ ಯೋಬನು? ಶೋಧನೆಗೆ ಒಳಗಾಗಿ ಪಾಪ ಮಾತ್ರ ಆತನು ನಿರಾಕರಿಸಿದ. ಆತನಿಗೆ ಸಾಯುವಂಥ ಗಳಿಗೆ ಬಂದರೂ ಸಹ ಪಾಪವನ್ನು ನಿರಾಕರಿಸಿದ. ಹೆಂಡತಿ ಮಕ್ಕಳೆಲ್ಲರೂ ಕೂಡ ನೀನು ಬಿದ್ದು ಆ ಬೂದಿಯಲ್ಲಿ ಬಿದ್ದು ನೆರಳಿ ಸಾಯಿ, ನಿನಗೆ ಮಕ್ಕಳು ಯೋಚನೆ ಇಲ್ಲ, ಹೆಂಡತಿ ಯೋಚನೆ ಇಲ್ಲ, ಸಾಯಿ ಅಂತ ಬಿಟ್ಟು ಹೋದರು. ಅವ್ರಿಗೆ ಹೇಳ್ತಾನೆ, ದೇವರೇ ಕೊಟ್ಟ, ದೇವರೆಲ್ಲ ತೆಗೆದುಕೊಂಡಿದ್ದಾರೆ, ದೇವರು ನಮ್ಮಕ್ಕೆ ಸ್ತೋತ್ರ. ಎಲ್ಲ ಕೂಡ ಹೋಗಲಿ, ಚಿಂತೆ ಇಲ್ಲ, ದೇವರು ನಮ್ಮಕ್ಕೆ ಸ್ತೋತ್ರ. ಆತನ ಬಾಯಿಯಲ್ಲಿ ಒಂದಾದರೂ ತಪ್ಪು ಮಾತು ಆತನಿಂದ ಬಾಯಿಂದ ಬರಲಿಲ್ಲ ಎಂದಾಗ ನೋಡ್ತಕ್ಕಂಥವ್ರಾಗಿದೆ. ಅದಕ್ಕೋಸ್ಕರವಾಗಿ ಅಷ್ಟು ಘಂಟಾಘೋಷವಾಗಿ ಹೇಳ್ತಾನೆ, ಇವತ್ತು ನನ್ನ ದೇವರ ಪರೀಕ್ಷೆ ಮಾಡಲಿ, ಪರೀಕ್ಷೆ ಮಾಡಿಕೊಂಡು ನಾನು ನೋಡಬೇಡಲಿ. ನಾನು ದೇವರ ಮುಂದೆ ಪರೀಕ್ಷೆಗೊಳಗಾದರೆ ಚೊಕ್ಕ ಬಂಗಾರದಾಗಿ ನಾನು ಕಾಣಿಸ್ಕೊಳ್ತೇನೆ. ಈ ಮಾತು ಯಾರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರಿಯರೇ? ಹಾಗೆ ಹೇಳ್ಕೊಳ್ತಾನೆ ಪ್ರಿಯರೇ, ಬೈಬಲ್ ಹೇಳ್ಕೊಳ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಆಲೋಚಿಸುವಾಗ ಪ್ರಿಯರೇ, ಆ ಅವಮಾನ ಎಂಬುವಂಥ ಕಿರೀಟವನ್ನು ದೇವರು ತಾನೇ ಹೊತ್ತುಕೊಂಡು ನಮಗೆ ಮಹಿಮಾ ಕಿರೀಟವನ್ನು ಆತನು ಕೊಟ್ಟಿದ್ದಾನೆ. ಅದನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಕೊಳ್ಳಿಕ್ಕೆ ನಾವು ಅದನ್ನು ಪ್ರಯತ್ನ ಪಡೋಣ ಪ್ರಿಯರೇ. D.L. ಮೋಡಿ ಅಂತಕ್ಕಂಥ ಒಬ್ಬ ಮಹಾಭಕ್ತ, ಆತನು ಭಾಳ ಭಕ್ತ, ಭಾಳ ದೈವ ಭಕ್ತ ಮತ್ತು ಒಬ್ಬ ದೊಡ್ಡ ದೇವ ಸೇವಕರು. D.L. ಮೋಡಿ ಅಂತಕ್ಕಂಥ ಭಕ್ತ ಪ್ರಿಯರೇ. ಈತನು ಕ್ರಿಸ್ತನಿಗಾಗಿ ಅನೇಕ ಶ್ರಮೆಗಳನ್ನು ಅನುಭವಿಸಿದ, ಅನೇಕ ಕಷ್ಟಗಳನ್ನು ಅನುಭವಿಸಿದ. ತನ್ನ ಸೇವೆಯಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಆತನು ಸಹಿಸಿಕೊಂಡು ಕ್ರಿಸ್ತನಿಗೋಸ್ಕರವಾಗಿ ಆತನು ಸಹ ಜೀವಿಸಿದನೆಂಬುದಾಗಿ ನಮಗೆ ತಿಳಿದು ಬರ್ತಕ್ಕಂಥ ಪ್ರಿಯರೇ. ಈ D.L. ಮೋಡಿ ಅಂತಕ್ಕಂಥ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ಆತನ ಒಬ್ಬನು ದೇವರವನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಂದ ದೊಡ್ಡ ದೇವ ಭಕ್ತನಾಗಿ ಆತನು ಜೀವಿಸಿದ ಖಂಡನೆಗಳನ್ನು, ಅವಮಾನಗಳನ್ನು ಜೀವನದಲ್ಲಿ ಸಹಿಸಿಕೊಂಡು ಕೊನೆಗೆ ಅವನಿಗೆ ಮರಣ ಬಂತು. ವಯಸ್ಸಾದ ಮೇಲೆ ಅವನಿಗೆ ಕೂಡ ಮರಣ ಬಂತು. ಅವನು ತನ್ನ ಮರಣದ ದಿನದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಏನು ಹೇಳ್ತಾನೆ ಅನ್ನಬೇಕು ನೋಡುವಾಗ, ಆ ಮರಣ ದಿವಸದಲ್ಲಿ ಹೇಳ್ತಾ ಇದ್ದಾನೆ, ಇಂದು ನನ್ನ ಕಿರೀಟ ಧಾರಣೆಯ ದಿನ. ಇಂದು ನನ್ನ ಕಿರೀಟ ಧಾರಣೆಯ ದಿನ. ನನ್ನ ಕರ್ತನಿಂದ ಕಿರೀಟವನ್ನು ಹೊಂದಿಕೊಳ್ಳಿಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಇಂದು ನನ್ನ ಕಿರೀಟ ಧಾರಣೆಯ ದಿನ. ನನ್ನ ಕರ್ತನಿಂದ ಆ ಕಿರೀಟವನ್ನು, ಆ ಮಹಿಮಾ ಕಿರೀಟವನ್ನು ಹೊಂದಿಕೊಳ್ಳಿಕ್ಕೆ ನಾನು ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ತನ್ನ ಉಸಿರನ್ನು ನಿಲ್ಲಿಸಿಬಿಟ್ಟ ಪ್ರಿಯರೇ. ಕೊನೆಯ ಉಸಿರನ್ನು, ಆ ಮಾತನ್ನು ಹೇಳಿ ಆತನು ನಿಲ್ಲಿಸಿಬಿಟ್ಟ. ಸಂತೋಷದಿಂದ ನಿತ್ಯತ್ವಕ್ಕೆ ಆತನು ಪ್ರವೇಶಿಸುವಂತೆ ಆಯಿತು ಎಂಬುದಾಗಿ ನಾವು ಆತನ ಜೀವನ ಚರಿತ್ರೆಯಿಂದ ತಿಳ್ಕೊಳ್ತಕ್ಕಂಥವ್ರು ಆಗಿದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ಅದಕ್ಕೋಸ್ಕರವಾಗಿ ಆ ಮಹಿಮಾ ಕಿರೀಟ ನಮ್ಮೆಲ್ಲರಿಗೋಸ್ಕರವಾಗಿ ಸ್ವಾಮಿ ಇವತ್ತು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಕೊನೆಯದಾಗಿ ನಶಿಸಿ ಹೋಗುವಂಥ ಒಂದು ಆತ್ಮ, ನಶಿಸಿ ಹೋಗುವಂಥ ಒಂದು ಕಿರೀಟ ಹಾಗೂ ನಶಿಸಲಾರದಂಥ ಒಂದು ಕಿರೀಟ ಕೂಡ ನಮಗೆ ಈ ಲೋಕದಲ್ಲಿ ನಮಗೆ ಉಂಟು ಪ್ರಿಯರೇ. ನಶಿಸಿ ಹೋಗುವಂಥದ್ದು ಯಾವುದು, ಹೋಗದಿರ್ತಕ್ಕಂಥದ್ದು ಯಾವುದು ಎಂಬುದಾಗಿ ನಾವು ನೋಡುವಾಗ, ನಶಿಸಿ ಹೋಗುವಂಥ ಕಿರೀಟಗಳು ಯಾವ ಎಂಬುದಾಗಿ ನೋಡುವಾಗ, ಆರೋಗ್ಯ, ಐಶ್ವರ್ಯ, ಹಣ, ಸಂಪತ್ತು ಎಲ್ಲವೂ ಕೂಡ ನಶಿಸಿ ಹೋಗುವಂಥದ್ದು ಪ್ರಿಯರೇ. ಯಾವುದು ಕೂಡ ಶಾಶ್ವತವಾಗಿರುವಂಥದ್ದಲ್ಲ ಪ್ರಿಯರೇ. ಆದರೆ ರಕ್ಷಣೆ, ನಿತ್ಯತ್ವ ಮತ್ತು ಪವಿತ್ರಾತ್ಮ ಇವೆಲ್ಲವೂ ಕೂಡ ನಿತ್ಯ ನಿರಂತರವಾಗಿ ನಮಗೆ ಸಿಗುವಂಥ ಕಿರೀಟಗಳು, ಆಶೀರ್ವಾದಗಳು ಪ್ರಿಯರೇ. ಆದ್ದರಿಂದ ಮತ್ತಾಯನ ಸುವಾರ್ತೆಯಲ್ಲಿ ಸ್ವಾಮಿ ಹೇಳ್ತಾನೆ, 6ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 19 and 20 ಏನು ಹೇಳ್ತಾನೆ ಸ್ವಾಮಿ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ. ಇಲ್ಲಿ ಅಂತೂ ನುಸಿ ಹಿಡಿದು ಹೋಗ್ತದೆ.
ಗಂಟಿರವರು ಭಾಳ ಜೋಕೆ, ಗಂಟುಗಳು ಕಟ್ಕೊಂಡು ಇಟ್ಕೊಂತವ್ರು ಸ್ವಲ್ಪ ಜೋಕಿರಿ. ಇಲ್ಲಿ ಗಂಟು ಮಾಡಬೇಡ್ರಿ, ಇಟ್ಕೊಳ್ರಿ, ಬೇಕಾದಷ್ಟು ಇಟ್ಕೊಳ್ರಿ, ಜೀವನಕ್ಕೆ ಸಾಕಷ್ಟು ಇಟ್ಕೊಳ್ರಿ, ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಇಲ್ಲೇನಾಗ್ತದೆ, ನುಸಿ ಹಿಡಿದು ಕಿಲುಬು ಹತ್ತಿ ಎಲ್ಲ ನಾಶವಾಗಿ ಅದು ಹೋಗ್ತದೆ. ಆದರೆ ಇಲ್ಲಿ ಕಳ್ಳರು ಕೂಡ ಕೊಯ್ತಿದ್ದಾರೆ, ಗಂಟು ಮಾಡಿ ಇಟ್ಕೊಂಡ್ರೆ ಕಳ್ಳರು ಕೂಡ ಕದೀತಾರೆ, ಎಲ್ಲ ಮಾಡ್ತಾರೆ. ಆದರೆ ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ. ಆ ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಳ್ಳುವಂಥದ್ದು ಅಲ್ಲಿ ನಶಿಸಿ ಹೋಗೋದಿಲ್ಲ, ಕಳ್ಳರ ಕದಿಯೋದಿಲ್ಲ, ಕನ್ಯಾ ಕೊರೋದಿಲ್ಲ. ಯಾವಾಗಲೂ ಆ ಗಂಟಿದ್ದಲ್ಲಿ ನಿಮ್ಮ ಮನಸ್ಸು ಅಲ್ಲೇ ಇರ್ತದೆ. ಸ್ವಾಮಿ ಭಾಳ ಸ್ಪಷ್ಟವಾಗಿ ಈ ಒಂದು ವಾಕ್ಯವನ್ನು ನಮಗೆ ತಿಳಿಸ್ತಾನೆ ಪ್ರೇಯರ್. ಹಾಗಾದರೆ ನಾವುಗೆ ನಶಿಸಿ ಹೋಗುವಂಥ ಆ ಕಿರೀಟ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಇದಕ್ಕೋಸ್ಕರವಾಗಿ ನಾವು ತವಕ ಪಡುವಂಥದ್ದು ಬೇಡ ಎಂಬುದಾಗಿ ನೋಡ್ತಕ್ಕಂಥದ್ದಾಗಿದೆ ಪ್ರಿಯೆ. ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲವೂ ಕೂಡ ನಶ್ವರವಾಗಿ ಹೋಗುವಂಥದ್ದಾಗಿದೆ ಪ್ರಿಯರೇ. ಕಣ್ಣಿಗೆ ಕಾಣದಿರುವಂಥ ಆ ಸಂಗತಿಗಳ ಸ್ವಾಮಿ ನಮಗೆ ತಿಳಿಸಿಕೊಟ್ಟಿದ್ದಾನಲ್ಲ, ಅವೆಲ್ಲವೂ ಕೂಡ ನಮಗೆ ಶಾಶ್ವತವಾಗಿ ನಮಗೋಸ್ಕರವಾಗಿ ಅಲ್ಲಿ ಇಡಲ್ಪಟ್ಟಿದೆ. ಫಿಕ್ಸ್ಡ್ ಡಿಪಾಸಿಟ್ನಲ್ಲಿ ಅವು ಇಡಲ್ಪಟ್ಟಿದೆ ಪ್ರಿಯರೇ. ಕಣ್ಣಿಗೆ ಏನು ಕಾಣ್ತಾ ಇಲ್ಲಲ್ಲ, ಅವೆಲ್ಲ FDಯಲ್ಲಿ ಆಗಿದೆ ಅದು ನಮಗೆ. ಅದಕ್ಕೋಸ್ಕರವಾಗಿ ನಾವು ಅವುಗಳನ್ನು ನಾವು ಕಣ್ಣಿಗೆ ಕಾಣದಿರ್ತಕ್ಕಂಥ ವಿಷಯಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ತಾ ನಾವು ಸಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಮ್ಮೆ ಸ್ವಾಮಿ ಒಬ್ಬ ಐಶ್ವರ್ಯವಂತನ ಕುರಿತಾಗಿ ಒಂದು ಮಾತನ್ನು ಆತ ಹೇಳ್ತಾರೆ. ಐಶ್ವರ್ಯವಂತನ ಏನು ಮಾಡಿದ, ಭಾಳ ಬೆಳೆಯನ್ನು ಬೆಳೆದುಬಿಟ್ಟು ದೊಡ್ಡ ತನಗಿರ್ತಕ್ಕಂಥ ಸಣ್ಣ ಸಣ್ಣ ಕಣಜಗಳೆಲ್ಲ ಹೊಡೆದಾಕಿಬಿಟ್ಟು ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಿಬಿಟ್ಟ. ಯಾಕಂದರೆ ಬೆಳೆದಂಥ ಆ ಬೆಳೆ ಬಹಳ ಬೆಳೆ, ಎಷ್ಟೋ ವರ್ಷಗಳವರೆಗೆ ಕೂತ್ಕೊಂಡು ತಿನ್ನುವಂಥ ಬೆಳೆ ಅವನಿಗಿತ್ತು. ಅದನ್ನು ಮಾರಿಬಿಟ್ಟು ಹಣ ಐಶ್ವರ್ಯಗಳನ್ನು ಸಂಪಾದನೆ ಮಾಡ್ಕೊಂಡು ಇಡಬೇಕೆಂದಾಗಿ ದೊಡ್ಡ ಸಣ್ಣ ಕಣಜಗಳನ್ನು ಹೊಡೆದಾಕಿಬಿಟ್ಟು ದೊಡ್ಡ ದೊಡ್ಡ ಕಣಜಗಳನ್ನು ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ದೇವರ ಸ್ವಾಮಿಯ ಬಳಿಗೆ ಬಂದಂಥ ಅವನಿಗೆ ಸ್ವಾಮಿ ಏನು ಹೇಳ್ತಾನೆ, ಅವನಿಗೆ ಮೂರ್ಖ ನೀನು ಮೂರ್ಖ ನೀನು, ಏನೆಲ್ಲೋ ನೀನು ಆಶೆ ಪಟ್ಕೊಂಡಿರ್ತಾ ಇದೆಯಾ, ಇನ್ನು ಎಷ್ಟು ವರ್ಷ ಇಲ್ಲಿ ಹೋಗ್ತಾ ಬರ್ತಿದ್ದೆ, ಇವತ್ತೇ ಒಂದು ವೇಳೆ ನಿನ್ನ ಪ್ರಾಣ ಹೋಗಿಬಿಟ್ರೆ ನೀನು ಕಟ್ಟಿಸ್ಕೊಳ್ಳುವಂಥ ಕಣಜಗಳು ಏನಾಗ್ತದೆ, ದುಡಿದ ಸಂಪಾದನೆ ಬಿಟ್ಟುಕೊಡ್ತಕ್ಕಂಥ ಆಸ್ತಿ ನೀನು ಏನಾಗ್ತದೆ ಎಂಬುದಾಗಿ ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ಅದಕ್ಕೋಸ್ಕರವಾಗಿ ದೇವರ ಒಂದು ಆಗಮನ ಅದು ಭಾಳ ಸಮೀಪ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪೇತ್ರ ಬರಿತಾನೆ, 2 ಪೀಟರ್ ಚಾಪ್ಟರ್ 3 ವರ್ಸ್ 10ನಲ್ಲಿ, 2ನೇ ಪೇತ್ರ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳ್ತಾನೆ ಪೇತ್ರ, ಸ್ವಲ್ಪ ನೋಡೋಣ. ಕರ್ತನ ದಿನವು ಕಳ್ಳನು ಬರುವಂತೆ ಬರ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗ್ತದೆ, ಸೂರ್ಯಚಂದ್ರಗಳು ನಕ್ಷತ್ರಗಳು ಲಯವಾಗಿ ಹೋಗ್ತವೆ, ಎಲ್ಲ ಕೂಡ ಲಯ, ಎಲ್ಲ ಕೂಡ ನಶ್ವರ, ಎಲ್ಲ ಕೂಡ ಹಾಳು. ಅದಕ್ಕೋಸ್ಕರವಾಗಿ ಸ್ವಾಮಿ ಇವೆಲ್ಲ ಮಾತುಗಳು ನಮಗೆ ಹೇಳ್ತಿದ್ದಾನೆ. ಒಂದು ದಿನ ಬರುವಾಗ ನೀವು ಕೂಡಿದಂಥ ಎಲ್ಲ ಆಸ್ತಿ ಎಲ್ಲ ಅದು ಲಯವಾಗಿ ಹೋಗ್ತದೆ, ಎಲ್ಲ ಆಗೋಗ್ತದೆ ಪ್ರಿಯರೇ, ಎಲ್ಲ ಲಯವಾಗಿ ಹೋಗ್ತದೆ. ಭೂಮಿಯು ಅದರಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳು ಅವು ಸುಟ್ಟು ಹೋಗ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗೆ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನು ಓದಿ ಮುಗಿಸೋಣ. ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯ 12ನೇ ಒಂದು ವಚನವನ್ನು ನಾವು ನೋಡೋಣ ಪ್ರಿಯರೇ. ಪ್ರಕಟಣೆ 22, ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12. ಈಗೋ ಬೇಗನೆ ನಾನು ಬರ್ತೇನೆ, ನಾನು ಪ್ರತಿಯೊಬ್ಬನಿಗೂ ಸಹ ಅವನವನ ನಡತೆಯ ಪ್ರಕಾರ ಕೊಡತಕ್ಕಂಥ ಪ್ರತಿ ಫಲವು ನನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲಿ ನಿಮಗೆ ನಿಮ್ಮ ಪ್ರತಿಫಲಕ್ಕೆ ಅನುಗುಣವಾಗಿ ಕೊಡುವಂಥ ಆಶೀರ್ವಾದ ನನ್ನ ಕೈಯಲ್ಲಿದೆ. ನೀವು ಹೇಗೆ ಈ ಲೋಕದಲ್ಲಿ ನಡೆದುಕೊಂಡಿದ್ದೀರಿ ಎಂಬುದರ ಮೇಲೆ ನಿಮಗೆ ಆ ಫಲವನ್ನು ನಾನು ಕೊಡ್ತೇನೆ. ಅದೆಲ್ಲ ನನ್ನ ಕೈಯಲ್ಲಿದೆ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೇನೆ. ನಿಮ್ಮ ಕೈಯಲ್ಲಿ ಕೊಟ್ಟುಬಿಟ್ರೆ ಅದನ್ನು ಹಾಳು ಮಾಡಿಕೊಳ್ತೀರಿ ನೀವು. ಅದಕ್ಕೋಸ್ಕರವಾಗಿ ಕೊಟ್ಟಿಲ್ಲ ನಾನು ನಿಮಗೆ, ನನ್ನ ಕೈಯಲ್ಲಿದೆ ಅದು. ಫಿಕ್ಸ್ಡ್ ಡಿಪಾಸಿಟ್ನಲ್ಲಿದೆ ಅಂತ ಹೇಳಿದೆಲ್ಲ, ಅದಕ್ಕೇನೆ ಅದಿದೆ, ನನ್ನ ಕೈಯಲ್ಲಿದೆ. ನೋಡ್ತೀನಿ ಸ್ವಲ್ಪ ನೀವು ಹೆಂಗೆ ನಡ್ಕೊಳ್ತೀರಿ, ನಡ್ಕೊಂಡ ಮೇಲೆ ನಾನು ಅದನ್ನು ನೋಡಿ ನಿಮಗೆ ಕೊನೆಯಲ್ಲಿ ಅದನ್ನು ಕೊಡ್ತೇನೆ. ಹೀಗೆ ಕೊಟ್ಟರೆ ಆಗೋದಿಲ್ಲ ನಿಮಗೆ. ಅದಕ್ಕೋಸ್ಕರವಾಗಿ ನಿಮ್ಮ ಪ್ರತಿಯೊಬ್ಬನವನ ನಡತೆಯ ಪ್ರಕಾರವಾಗಿ ಆ ಫಲವನ್ನು ನಾನು ಕೊಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನ ತಾನೇ ನಮಗೆ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಹಾಗಾದರೆ ನಾವು ಈ ಶಾಶ್ವತವಾದಂಥ ಆ ಕಿರೀಟವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ, ಮಹಿಮಾ ಕಿರೀಟವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಪ್ರಯತ್ನ ಪಡೋಣ ಪ್ರಿಯರೇ. ನಾವು ಆ ರೀತಿಯಲ್ಲಿ ನಮ್ಮ ಕೆಲಸಗಳ ಮೇಲೆ, ನಮ್ಮ ಕಾರ್ಯಗಳ ಮೇಲೆ ನಾವು ಎಷ್ಟಾಗಿ ರೀತಿಯಲ್ಲಿ ಆತನನ್ನು ಅಂಗೀಕರಿಸಿಕೊಂಡು ರಕ್ಷಣೆ ಮಾಡಿದ ಬೆಳಕಲ್ಲಿ ನಾವು ಸಾಗುತ್ತಾ ಆ ಮಹಿಮೆಯ ಕಿರೀಟಕ್ಕೋಸ್ಕರವಾಗಿ ನಾವು ತವಕ ಪಡ್ತಾ ಇದ್ದೇವೆ ಎಂಬುದರ ಮೇಲೆ ನಮಗೆ ಈ ಆಶೀರ್ವಾದಗಳು
ನಮ್ಮ ಮೇಲೆ ಅವು ನಿಂತಿವೆ. ಆದ್ದರಿಂದ ಇವುಗಳನ್ನು ನಾವು ಆಲೋಚನೆ ಮಾಡಿಕೊಂಡಂಥವರಾಗಿ ಆ ಶ್ರೇಷ್ಠವಾಗಿರ್ತಕ್ಕಂಥ ಕಿರೀಟಗಳನ್ನು ನಾವು ಕ್ರಿಸ್ತನಿಂದ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಈಗಾಗುವಂಥ ದೇವತನ ಕೃಪಾ ಸಹಾಯ ನಿಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂಥ ತಂದೆಯೇ, ನಿನ್ನ ಶ್ರೇಷ್ಠ ವಾಗ್ದಾನಗಳ ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರಿಸ್ತಕ್ಕಂಥವರಾಗಿದ್ದೇವೆ. ನಮಗೋಸ್ಕರವಾಗಿ ರಕ್ಷಕನೇ, ನೀನು ನಮಗೆ ಅನೇಕವಾದ ಕಿರೀಟಗಳನ್ನು ರಕ್ಷಕನೇ ಇಟ್ಟಿದ್ಯಪ್ಪ. ಅದಕ್ಕಾಗಿ ಆ ಕಿರೀಟಗಳಿಗೋಸ್ಕರವಾಗಿ ನೀನು ಅವಮಾನಕ್ಕೆ ಒಳಗಾಗಿ, ಅಪಾಸ್ಯಕ್ಕೆ ಒಳಗಾಗಿ ರಕ್ಷಕನೇ ಎಲ್ಲವನ್ನ ಕತೆ ನಮಗೋಸ್ಕರವಾಗಿ ತ್ಯಾಗ ಮಾಡಿಕೊಂಡು ಎಲ್ಲ ಅವಮಾನ ಅಪಘಾತ ನಿಂದೆಗಳಿಂದ ರಕ್ಷಕನೇ ನಮಗೆ ಬಿಡುಗಡೆಯನ್ನು ಕೊಡೋದಕ್ಕೋಸ್ಕರವಾಗಿ, ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಪದವಿಯನ್ನು ಕೊಡೋದಕ್ಕೋಸ್ಕರವಾಗಿ, ಮಹಿಮಾ ಕಿರೀಟವನ್ನು ನಮಗೆ ತೊಡಗೋಸ್ಕರವಾಗಿ ರಕ್ಷಕನೇ ನೀನು ಆ ಕ್ರೂಜೆಯ ಮೇಲೆ ನಿನ್ನ ನಂಬಲಿರುವಂಥ ಪ್ರಾಣ ನಮಗಾಗಿ ಕೊಟ್ಟಿದ್ಯಪ್ಪ. ಅದನ್ನು ನಾವು ತಿಳಿದುಕೊಂಡಂಥವರಾಗಿ ನಿನ್ನ ಪ್ರೀತಿ, ಕರುಣೆ, ತ್ಯಾಗ ಎಲ್ಲವನ್ನು ನಾವು ಗ್ರಹಿಸಿಕೊಂಡಂಥವ್ರಾಗಿ ತಿಳಿದುಕೊಂಡಂಥವ್ರ ರಕ್ಷಕನೇ ನಾವು ಈ ಮಹಿಮಾ ಕಿರೀಟವನ್ನು ನಮಗೋಸ್ಕರವಾಗಿ ಕೊಡಲಿಕ್ಕಿಟ್ಟಂಥ ಮಹಿಮಾ ಪದವಿಗೋಸ್ಕರವಾಗಿ ರಕ್ಷಕನೇ ಈ ಲೋಕದಲ್ಲಿ ತೌಕ ಪಡ್ತ ರಕ್ಷಕನೇ ನಿನ್ನ ಕೃಪಾಶದ ಮೂಲಕವಾಗಿ ನಿನ್ನ ಮಕ್ಕಳಾಗಿ ಮಾನಸಾಂತರದ ಜೀವಿತದ ಮೂಲಕವಾಗಿ ರಕ್ಷಕನೇ ನಾವು ಅದನ್ನು ಪಡೆದುಕೊಂಡಂಥವರಾಗಿ ಜೀವನ ಪರ್ಯಂತ ನಿನಗೆ ಸಾಕ್ಷಿಗಳಿಗೆ ಬದುಕುವಂಥ ಕೃಪೆಯಲ್ಲಿ ನಮ್ಮೊಬ್ಬರನ್ನು ಮುನ್ನಡೆಸ್ತಾ ಬರಬೇಕೆಂಬುದಾಗಿ ನಿನ್ನ ದಿವ್ಯನಾಮದಲ್ಲಿ ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.